Hallelujah. Hallelujah. ದೇವರು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರ್ತಿದ್ದಾರೆ. Hallelujah. ಆತನ ಸನ್ನಿಧಾನದಲ್ಲಿ ಬರುವಾಗ ಆತನು ನಮ್ಮನ್ನು ಖಂಡಿತವಾಗಲೂ ಆತನ ಹಸ್ತದ ತ್ರಾಣದೊಳಗೆ ನಮ್ಮನ್ನು ತಟ್ಟಿ ತೆಗೆದುಕೊಂಡಿದ್ದಾನೆ. Hallelujah. ಸೊ ನಾವು ಅನೇಕ ದಿವಸಗಳಿಂದ ವಾಕ್ಯಗಳನ್ನು ಕೇಳುತ್ತಾ ಬರ್ತಾ ಇದ್ದೇವೆ. ಈ ಒಂದು 3 ವಾರಗಳಿಂದ ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯಗಳು ನಾನು ಈ ಸಭೆಯಲ್ಲಿ ಕೊಡುತ್ತಿದ್ದೆ. ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನು ಎಂದು 12 ಕಾರಣಗಳನ್ನು ನಾನು ಈಗಾಗಲೇ ತಿಳಿಸಿದ್ದೆ. ಇವತ್ತು ಮತ್ತೆ ಇನ್ನು 4 ಕಾರಣಗಳನ್ನು ನಾನು ತಿಳಿಸಲು ಹೋಗುತ್ತೇನೆ. ಯೇಸು ಕ್ರಿಸ್ತನು ಮೊದಲನೇದಾಗಿ ದೇವರ ಚಿತ್ತವನ್ನು ನೆರವೇರಿಸಲು ಬಂದನು. ಎರಡನೇದಾಗಿ ಕತ್ತಲೆಯ ಲೋಕಕ್ಕೆ ಬೆಳಕನ್ನು ಕೊಡಲು ಬಂದನು. ಮೂರನೇದು ಪಾಪಿಗಳನ್ನು ರಕ್ಷಿಸಲು ಬಂದನು. ನಾಲ್ಕನೇದು ಆತನ ಜನರಾಗುವುದಕ್ಕೆ ನಮ್ಮನ್ನು ಕೂಗುವುದಕ್ಕೆ ಬಂದನು. ಮತ್ತು 5ನೇದು ಸತ್ಯಕ್ಕೆ ಸಾಕ್ಷಿಯಾಗಲು ಬಂದನು. 6ನೇದು ಸೈತಾನನು ಮತ್ತು ಅವನ ಕೆಲಸಗಳನ್ನು ನಾಶ ಮಾಡಲು ಬಂದನು. 7ನೇದಾಗಿ ಆರಾಧನೆಯನ್ನು ಸ್ವೀಕರಿಸಲು ಬಂದನು. 8ನೇದಾಗಿ ಮಹಾ ಸಂತೋಷವನ್ನು ನಮ್ಮೆಲ್ಲರಿಗೂ ತರಲು ಆತನು ಬಂದನು. 9ನೇದಾಗಿ ನಿಜವಾದ ದೀನತೆಯನ್ನು ತೋರಿಸಲು ಬಂದನು. 10ನೇದಾಗಿ ಸುವಾರ್ತೆಯನ್ನು ಸಾರಲು ಬಂದನು. 11ನೇದಾಗಿ ನ್ಯಾಯ ತೀರ್ಪನ್ನು ಕೊಡಲು ಬಂದನು. 12ನೇದಾಗಿ ನಿತ್ಯ ಜೀವ ಕೊಡುವುದಕ್ಕಾಗಿ ಬಂದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನಂತ ಹೇಳಿ ಅನೇಕರು ಗೊಂದಲದಲ್ಲಿರುತ್ತಾರೆ. ಅನೇಕರು ತಿಳಿದುಕೊಳ್ಳಬೇಕಾಗುತ್ತೆ. ಅಥವಾ ನಮ್ಮಲ್ಲೂ ಪ್ರಶ್ನೆ ಕೇಳುವವರು ಇರ್ತಾರೆ. ಅವರಿಗೆ ಈ ವಿಷಯಗಳನ್ನು ನೀವು ತಿಳಿಸಬೇಕಾಗಿ ಬೇಡುತ್ತೆ. ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನು ಎಂದು ಪ್ರತಿಯೊಬ್ಬರು ಅನೇಕರಿಗೆ ತಿಳಿಸಿಕೊಡಬೇಕು. ಯಾಕೆಂದ್ರೆ ಇವತ್ತಿನ ದಿವಸದಲ್ಲಿ ಕ್ರೈಸ್ತರ ವಿರುದ್ಧವಾಗಿ ಅನೇಕ ಚಟುವಟಿಕೆಗಳು, ಅನೇಕ ಕಾರ್ಯಗಳು ವಿರುದ್ಧವಾಗಿ ನಡೆಯುತ್ತಿದೆ. ಮತಾಂತರ ಎಂಬುವಂತ ಒಂದು ಕೂಗು ಎದ್ದಿದೆ. ನಾವು ಅದಕ್ಕೆಲ್ಲ ಯೇಸು ಕ್ರಿಸ್ತನು ಬಂದಿರುವಂತದ್ದು ಈ ಕಾರಣಗಳಿಗಾಗಿ ಎಂಬುವಂಥದ್ದು ನಾವು ತಿಳಿಸಿಕೊಡಬೇಕು ಎಲ್ಲರಿಗೂ. ಯೇಸು ಕ್ರಿಸ್ತನು ಬಂದಿರುವಂತದ್ದು ಮತಾಂತರ ಮಾಡುವುದಕ್ಕಾಗಲ್ಲ. ಯೇಸು ಕ್ರಿಸ್ತನು ಬಂದಿರುವಂತದ್ದು ರಕ್ಷಣೆ ಕೊಡುವುದಕ್ಕಾಗಿ, ಪಾಪಿಗಳನ್ನು ಹುಡುಕಿ ಸತ್ಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಆತನು ಬಂದಿರುವಂತದ್ದು ಎಂದು ನಾವು ತಿಳಿಸಬೇಕು. ಹಲ್ಲೆಲೂಯಾ. ಯಾಕೆಂದರೆ ಅನೇಕರಿಗೆ ನಾವು ಈ ಸತ್ಯವೇದ ವಾಕ್ಯ ಓದಿದ್ದೇವೆ, ಅವರುಗಳು ಸತ್ಯವೇದ ವಾಕ್ಯ ಓದಿಲ್ಲ. ಅವರುಗಳು ನಮ್ಮ ಮೇಲೆ ದೋಷ ಅಥವಾ ಆಪಾದನೆ ಮಾಡಬೇಕಾದ್ರೂ ನಾವು ಅವರಿಗೆ ಮೇಲೆ ಸಿಟ್ಟು ಪಡೆದುಕೊಳ್ಳುವುದಷ್ಟು ಏನು ಒಳ್ಳೆಯದಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ವಾಕ್ಯ. ಆ ವಾಕ್ಯ ಗೊತ್ತಿಲ್ಲದೇ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಇವರು ಮತಾಂತರ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅವರಿಗೆ ನಾವು ತಿಳಿಸ್ಕೊಡ್ಬೇಕು. ಸತ್ಯವೇದ ವಾಕ್ಯಗಳನ್ನು ಅವರಿಗೆ ತಿಳಿಸುವಾಗ, ಅವರಿಗೆ ಅರ್ಥ ಮಾಡಿಸುವಂತ ವಾಕ್ಯಗಳನ್ನು ಅವರಿಗೆ ತಿಳಿಸುವಾಗ ಅವರ ಮನ ಬದಲಾವಣೆಗೊಳ್ಳುತ್ತದೆ. ಹಲ್ಲೆಲೂಯಾ. ಎಷ್ಟೋ ಜನರಿದ್ದಾರೆ, ಯಾಕೆಂದ್ರೆ ಅವರುಗಳು ಹೇಳ್ತಾರೆ ಕ್ರೈಸ್ತರಿಗೆ ಹೀಗೆ, ಯಾಕಂದ್ರೆ ಅವರ ಬಳಿಯಲ್ಲಿ ವಾಕ್ಯವಿಲ್ಲ. ನಮ್ಮ ಬಳಿಯಲ್ಲಿ ವಾಕ್ಯವಿದೆ. ಆ ವಾಕ್ಯವನ್ನು ಅವರು ತಿಳಿಸುವುದಕ್ಕೆ ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿರುವುದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸಭೆಗೆ ಬರುವಂತದ್ದು, ಸಭೆಯಲ್ಲಿ ಬಂದು ಹೋಗುವಂತದ್ದು ಸುಮ್ಮನೆ ಅಲ್ಲ. ಅದು ಯೇಸು ಕ್ರಿಸ್ತನ ವಾಕ್ಯಗಳನ್ನು ತಿಳಿದುಕೊಂಡು ನೀವು ಮಾತ್ರ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವುದಕ್ಕಲ್ಲ. ನಿಮ್ಮ ಅಕ್ಕಪಕ್ಕದ ಮನೆಯವರಿಗಾಗಲಿ, ನಿಮ್ಮ ಬೀದಿಯಲ್ಲಿರುವವರಿಗಾಗಲಿ, ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಆಫೀಸಲ್ಲಿರುವ ಕೊಲೀಗ್ಗಳಿಗಾಗಲಿ, ನಿಮ್ಮ ಜೊತೆ ಕೂಡಿ ಬರುತ್ತಿರುವ ಒಬ್ಬೊಬ್ಬರಿಗಾಗಲಿ, ಅಥವಾ ಇನ್ನು ಅನೇಕ ಪಾಪದಲ್ಲಿರುವ ಅನೇಕರಿಗಾಗಲಿ ಈ ವಾಕ್ಯಗಳನ್ನು ತಿಳಿಸುವುದಕ್ಕಾಗಿ ಯೇಸು ಕ್ರಿಸ್ತನು ನಿಮಗೂ ಮತ್ತು ನನಗೂ ರಕ್ಷಣೆಯನ್ನು ಕೊಟ್ಟಿರುವುದು. ಹಲ್ಲೆಲೂಯಾ. ಆತನ ರಕ್ಷಣೆಯನ್ನು ಸಾರುವುದಕ್ಕಾಗಿ, ಆತನ ರಕ್ಷಣೆಯನ್ನು ಬೇರೆಯವರಿಗೆ ಹೇಳುವುದಕ್ಕಾಗಿ. ಸುಮ್ಮನೆ ನಾವು ಸಭೆಯಲ್ಲಿ ಬಂದು ಕುಳಿತು ನಾನು ಏನು ಹೇಳ್ತೇನೆ ಅಂತ ಹೇಳಿ ಕೇಳುವಂತೂ ಹೋಗುವಂತದಲ್ಲ. ಅನೇಕ ಸಂದೇಶಕರು ಎಷ್ಟೋ ಸಂದೇಶವನ್ನು ಕೊಡುತ್ತಾರೆ. ಅದನ್ನು ತೆಗೆದುಕೊಂಡು ಬೇರೆಯವರಿಗೆ ನಾವು ತಿಳಿಸಿಕೊಡಬೇಕು, ಬೇರೆಯವರಿಗೆ ಮಾರ್ಗವನ್ನು ತೋರಿಸಬೇಕು, ಕತ್ತಲೆಯವರಿಗೆ ಬೆಳಕಿನ ಮಾರ್ಗ ತೋರಿಸಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿರುವಂತದ್ದು. ಹಲ್ಲೆಲೂಯಾ.
ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನೆ ಅಂತೇಳಿ ನಾವು 13ನೆಯ ಕಾರಣ ಇವತ್ತಿನ ದಿವಸದಲ್ಲಿ 1ನೆಯ ಕಾರಣ. 13ನೇದಾಗಿ ನಾನು ಇವತ್ತು ಹೋಗುವುದು ಅವರ ಜೀವನವನ್ನು ಅನೇಕರ ವಿಮೋಚನೆಗಾಗಿ ನೀಡಲು ಬಂದನು. ಹಲ್ಲೆಲೂಯ. ಅನೇಕರು ಬಂಧನದಲ್ಲಿ ಯಾರೆಲ್ಲ ಇದ್ರು ಅವರಿಗೆ ಬಂಧನದಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತದು. ಟು ಗಿವ್ ಹಿಸ್ ಲೈಫ್ ಎ ರ್ಯಾನ್ಸಮ್ ಫಾರ್ ಮೆನಿ. ಟು ಗಿವ್ ಹಿಸ್ ಲೈಫ್ ಎ ರ್ಯಾನ್ಸಮ್ ಫಾರ್ ಮೆನಿ. ಆತನ ಜೀವನವನ್ನು ಅನೇಕರ ವಿಮೋಚನೆಗಾಗಿ ಕೊಡುವುದಕ್ಕೆ ನೀಡಲು ಬಂದನು. ಹಲ್ಲೆಲೂಯ. ನಾವು ವಾಕ್ಯದಲ್ಲಿ ನೋಡಿ ಮುಂದಕ್ಕೆ ಹೋಗೋಣ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 45ನೇ ವಾಕ್ಯ. ಮಾರ್ಕ್ ಚಾಪ್ಟರ್ 10 ವರ್ಸ್ 45. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಹಲ್ಲೆಲೂಯ. ಯಾಕಾಗಿ ಬಂದನು ಅಂತ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನಲ್ಲಿ. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಹಲ್ಲೆಲೂಯ. ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ, ಅನೇಕರನ್ನು ಬಂಧನದಲ್ಲಿರುವವರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಬಂದನು. ಯಾಕೆಂದ್ರೆ ನೀವು ಅನೇಕರಲ್ಲಿ ನಾವು ನೋಡಿದ್ದೇವೆ, ಅನೇಕರು ಯಾವ ಯಾವ ರೀತಿಯಲ್ಲಿ ಬಂಧನಕ್ಕೊಳಗಾಗಿರ್ತಾರೆ ಅಂತ ಹೇಳಿ. ನಾವು ಸೇರುವ ಜನರು ನಮಗೆ ಗೊತ್ತಿರುತ್ತೆ, ಇಷ್ಟು ಜನರು ಹೇಗಿರ್ತಾರೆ, ನಾವು ಯಾರೊಟ್ಟಿಗೆ ಮಿಂಗಲ್ ಆಗ್ತಾ ಇರ್ತೇವೆ, ಇವರು ಇಷ್ಟೇ ಈ ರೀತಿ ಅಂತ ಇರುತ್ತೆ. ಆದ್ರೆ ಅನೇಕ ಜನರು ಎಷ್ಟೋ ಬಂಧನದಲ್ಲಿರ್ತಾರೆ. ಅವರಿಗೆ ಆ ಬಂಧನದಿಂದ ಬಿಡಿಸಿಕೊಳ್ಳುವುದಕ್ಕೂ ಆಗೋದಿಲ್ಲ, ಆ ಬಂಧನದಲ್ಲೇ ಇರ್ತಾರೆ ಅವರು. ಈಗ ಎಕ್ಸಾಂಪಲ್, ಒಬ್ಬ ಕಳ್ಳ ಕದಿತಾನೆ ಇರ್ತಾನೆ ಅಂದ್ರೆ ಅವನು ಆ ಬಂಧನದಲ್ಲಿ ಇರ್ತಾನೆ. ಅವನು ಆ ಕದಿಯುವುದನ್ನು ಬಿಟ್ಟು ಬರೋದಕ್ಕೆ ಆಗಲ್ಲ ಅವನಿಗೆ. ನೀವು ಅವನನ್ನು ನೋಡಿ ಅವನಿಗೆ ಕಸುಬು ಒಂಥರ ಕಸುಬು ಆಗ್ಬಿಟ್ಟಿರ್ತದು. ಅಕಸ್ಮಾತ್ ಅವನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಜನರು ಮುಂದೆ ಗೊತ್ತಿಲ್ಲದೆ ಇದ್ರು ಅವನು ಬಿಡಬೇಕು ಅಂತಿದ್ರು ಸಹ ಆ ಕಳ್ತನವನ್ನು ಬಿಡೋದಕ್ಕಾಗ್ತಾ ಇರಲ್ಲ. ಅವನ ಬಂಧನದಲ್ಲೇ ತುಂಬಿರ್ತಾನೆ, ಆ ಬಂಧನದಲ್ಲೇ ಇರ್ತಾನೆ ಅವನು. ಅಂತವನು ಯೇಸು ಕಡೆಗೆ ತಿರುಗಿದಾಗ ಅದನ್ನು ಬಿಡಬಹುದು. ಹಲ್ಲೆಲೂಯ. ಎಷ್ಟೋ ರೀತಿ ಡ್ರಗ್ ಅಡಿಕ್ಟ್ಸ್ಗಳಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಇರುವಂತವರು ಬಂಧನದಲ್ಲಿ, ಕೆಲವರು ಅವರ ಆ ಬಂಧನಕ್ಕೆ ಹೋದ್ರೆ ಆ ಬಂಧನದಿಂದ ಬಿಡುಗಡೆನೇ ಆಗೋದಿಲ್ಲ ಅವರು. ಸೊ ಅಂತವರಿಗಾಗಿ ಯೇಸು ಕ್ರಿಸ್ತನು ಬಂದನು. ಅಂತವರನ್ನು ಬಂಧನದಿಂದ ಬಿಡಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು. ಈಗ ನಾವುಗಳು ಅಷ್ಟೇ, ನಾವು ಒಂದೊಂದು ರೀತಿಯಾದ ಬಂಧನಗಳಲ್ಲಿತ್ತು. ಈಗ ನಾವು ಎಕ್ಸಾಂಪಲ್, ಈಗ ಎಸ್ಟರ್ ಸಿಸ್ಟರ್, ಅವರು ಸಹ ಎಷ್ಟೋ ರೀತಿಯಲ್ಲಿ ಹಳೆಯ ಜೀವಿತದಲ್ಲಿ ಅವರೇ ಒಂದು ಬಂಧನದಲ್ಲಿದ್ದರು. ಏನಂದ್ರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡ್ತಾ ಬೇರೆಯ ಇದರಲ್ಲಿ ಅವರು ಆ ದೆವ್ವಗಳನ್ನು ಬಿಡಿಸಿ ಯಾವ ತರದೊಂದು ಇದರಲ್ಲಿ ಇದ್ದಂಥದ್ದು. ಆದ್ರೆ ಅದು ಬಂಧನ. ಆದ್ರೆ ಬಂಧನದಿಂದ ಬಿಡಿಸಿ ಹೊರಬರಬೇಕಾದ್ರೆ ಯೇಸು ಮಾತ್ರ ನಮ್ಮ ಹೃದಯದಲ್ಲಿ ಬರಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಅವರಲ್ಲಿ ಬಂದಿದ್ದೊಡನೆಯೇ ಅವರು ಆ ಬಂಧನದಿಂದ ಬಿಡುಗಡೆ ಹೊಂದಿದರು. ಆ ರೀತಿಯಲ್ಲಿ ನಾನಾಗಲಿ ಅನೇಕ ಜನರಾಗಲಿ ಅನೇಕ ರೀತಿಯಲ್ಲಿ ಬಂಧನದೊಳಗಿರುತ್ತಾರೆ. ಅವರಿಗೆ ಆ ಬಂಧನದೊಳಗಿಂದ ಬಿಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅನೇಕರಿಗೆ ಎಷ್ಟೇ ನೀವು ದುಡ್ಡು ಕೊಡಿ ಅಥವಾ ಏನೇ ಉಪದೇಶ ಬೇರೆ ರೀತಿ ಮಾಡಿದ್ರು ಸಹ ಆ ಬಂಧನದಿಂದ ಬಿಡಿಸುವುದಕ್ಕಾಗೋದಿಲ್ಲ. ಆದ್ರೆ ಆ ಬಂಧನದಿಂದ ಬಿಡಿಸಬೇಕಾದ್ರೆ ಯೇಸು ಕ್ರಿಸ್ತನೇ ಬರಬೇಕು. ಹಲ್ಲೆಲೂಯ. ಆತನ ವಾಕ್ಯಗಳು ಅವರಿಗೆ ಸಾಲಪಡಬೇಕು. ಆ ವಾಕ್ಯಗಳು ಅವರ ಕಿವಿಗೆ ಬಿದ್ದಾಗಲೇ ಮಾತ್ರ ಆ ಬಂಧನದಿಂದ ಅವರು ಬಿಡಿಸಿಕೊಂಡು ಬರುವುದಕ್ಕೆ ಸಾಧ್ಯ. ಇದು ನಾವು ಅನೇಕರಲ್ಲಿ ನಾವು ನೋಡಿದ್ದೇವೆ. ನಾವು ಸಭೆಯಲ್ಲೇ ಎಕ್ಸಾಂಪಲ್ ಆಗಿ ನಾವು ಎಷ್ಟೋ ಜನರಿಗೆ ನೋಡಿದ್ದೇವೆ. ಆ ಬಂಧನಗಳು ಎಂಬುವಂಥದ್ದು ಅದು ಸಾಮಾನ್ಯವಾದದಲ್ಲ. ಆ ಬಂಧನಗಳು ಕೊನೆಗೆ ಅವರ ಜೀವವನ್ನೇ ತೆಗೆದು ಬಿಡುತ್ತದೆ. ಆ ರೀತಿಯಾದ ಬಂಧನದೊಳಗೆ ಇರ್ತಾರೆ ಅವರು.
ಎಷ್ಟು ಅಂದ್ರೆ ನಾವು 1-2 ಬಂಧನ ಅಂತಲ್ಲ, ನೀವು ಎಷ್ಟೋ ರೀತಿಯಾದ ಬಂಧನಗಳನ್ನು ನೀವು ಊಹೆ ಮಾಡಿ. ಆ ಬಂಧನದಿಂದ ಬಿಡಿಸಬೇಕಾದರೆ ಯೇಸು ಕ್ರಿಸ್ತನು ಜೀವಿತಕ್ಕೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದುದರಿಂದಲೇ ಇವತ್ತು ಸಹ ನಾನು ಇಲ್ಲಿ ಈಗ ನಿಂತು ನಾನು ಈ ಒಂದು ಸಂದೇಶ ಕೊಡ್ತಿದ್ದೇನೆ ಅಂದ್ರೆ ಯೇಸು ಕ್ರಿಸ್ತನ ನನ್ನಲ್ಲಿ ಬಂದಿದ್ರಿಂದ. ಹಲ್ಲೆಲೂಯಾ. ನಾನೊಬ್ಬ ಕ್ರೈಸ್ತನು, ಹುಟ್ಟಿದಾಗಿಂದಲೂ ಕ್ರೈಸ್ತನೇ. ಆದ್ರೆ ಕ್ರೈಸ್ತನು ಅಂದ್ರೆ ಮಾತ್ರ ಅದು ನಾನು ಇಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅನೇಕ ಕ್ರೈಸ್ತರು ಈಗ ಬಂಧನದೊಳಗಿದ್ದಾರೆ. ಅವರು ಸಹ ಕ್ರೈಸ್ತರು ಎಲ್ಲರೂ ಯೇಸುವಿನ ಸನ್ನಿಧಾನದಲ್ಲೇ, ಯೇಸುವಿನ ಆಲಯದಲ್ಲೇ ಇದ್ದಾರೆ ಅಂತಲ್ಲ. ಅನೇಕ ಕ್ರೈಸ್ತರು ಯೇಸುವನ್ನು ಬಿಟ್ಟು ಬಂಧನದಲ್ಲಿದ್ದಾರೆ. ಅವರಲ್ಲಿ ಇನ್ನೂ ಯೇಸು ಕ್ರಿಸ್ತನು ಬಂದಿಲ್ಲ. ಆದ್ರೆ ಅವರು ಕ್ರೈಸ್ತರು, ಆದರೆ ಯೇಸು ಅವರಲ್ಲಿ ಇನ್ನು ಕ್ರಿಯೆ ಮಾಡಿಲ್ಲ. ಯೇಸುವಿನ ಬಳಿಗೆ ಅವರು ಸಹ ದಾಹವನ್ನು ತೋರಿಸಿಲ್ಲ. ಯಾರು ಯೇಸುವಿನ ಬಳಿಗೆ ಬರುತ್ತಾರೋ ಅವನು ಇಮಿಡಿಯೇಟ್ ಆಗಿ ಅವರನ್ನು ಆ ಬಂಧನದಿಂದ ಬಿಡಿಸಿ ಆತನ ಆಲಯದಲ್ಲಿ ನಿಲ್ಲಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಆ ಬಂಧನದಿಂದ ಬಿಡಿಸುವಾಗ ಅವರಿಗೆ ಸಮಾಧಾನ ಉಂಟಾಗುತ್ತದೆ, ಆ ಶಾಂತಿ ಉಂಟಾಗುತ್ತದೆ, ಆ ಐಕ್ಯತೆ, ಪ್ರೀತಿ, ಸಂತೋಷ ಉಂಟಾಗುತ್ತದೆ. ಬಂಧನದಲ್ಲಿರುವವರಿಗೆ ನೋಡ್ರಿ, ಅವರಲ್ಲಿ ಸಂತೋಷ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ಆ ಪ್ರೀತಿ ಇರೋದಿಲ್ಲ. ಯಾವಾಗಲೂ ನೋಡಿದರೂ ಸಹ ರೇಗಾಡುವುದು, ಕೋಪ ಮಾಡಿ ಅವರು ಬೇರೆ ರೀತಿಯ ಬಂಧನದೊಳಗಿರುವವರೇ ಬೇರೆ. ಅಂದ್ರೆ ಅವರು ಆ ಡಿಪ್ರೆಷನ್ ಅದರಲ್ಲಿದ್ದು ಅವರು ಹಾಗೆಯೇ ಹೋಗ್ತಾರೆ. ಅವ್ರ ಜೀವನ ಕಳೆದು ಹೋಗುತ್ತದೆ. ಅಂತವರನ್ನು ನಾವು ಯೇಸು ಮುಟ್ಟಿದಾಗ ಅಂತವರು ಆತನ ಆಲಯಕ್ಕೆ ಬಂದು ಸಮಾಧಾನವನ್ನು ಹೊಂದುತ್ತಾರೆ. ಹಲ್ಲೆಲೂಯಾ. ಪ್ರೀತಿ ಹೊಂದುತ್ತಾರೆ, ಐಕ್ಯತೆಯಲ್ಲಿ ಬರುತ್ತಾರೆ. ನಾವು ಸಹ ಈಗ ಆ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಾವು ಈಗ ಬಂಧದ ಮೇಲೆ, ನಾವು ಯೇಸುವಿನ ಮೇಲೆ ಆ ಬಂಧನದಿಂದ ಬಿಟ್ಟು ಈಗ ಬಂದಿದ್ದೇವಲ್ಲ, ಇದನ್ನೇ ನಾವು ಸಹ ಅನೇಕ ಬಂಧನದಲ್ಲಿರುವವರಿಗೆ ತಿಳಿಸಿಕೊಡ್ಬೇಕು. ನಾವು ಅವರನ್ನು ಆ ಬಂಧನದಿಂದ ಬಿಡಿಸಬೇಕು. ನಾವು ಸೆಲ್ಫ್ ಸ್ವಾರ್ಥತನ ನಮ್ಮಲ್ಲಿರಬಾರ್ದು. ನಾನು ಮಾತ್ರ ಬಂದೆ, ನಾನು ಮಾತ್ರ ಬೆಳೆದು, ನಾನು ಮಾತ್ರ ಆಲಯದಲ್ಲಿ ನಿಂತುಕೊಂಡು, ನಾನು ಮಾತ್ರ ಆರಾಧನೆ ಮಾಡ್ತಾ, ನಾನು ಮಾತ್ರ ಇರೋದಲ್ಲ. ಅನೇಕ ಬಂಧನದಲ್ಲಿರುವವರನ್ನು ಸಹ ಇಲ್ಲಿ ತಂದು ನಿಲ್ಲಿಸುವಂತ ಭಾರ ಇವತ್ತು ನನ್ನ ಮೇಲೆ, ನಿಮ್ಮ ಮೇಲಿದೆ. ಹಲ್ಲೆಲೂಯಾ. ಯಾರೆಲ್ಲ ಯೇಸುವಿನ ಶಿಷ್ಯರಾಗಿ ಮಾರ್ಪಟ್ಟಿದ್ದಾರೋ ಅವರ ಮೇಲೆ ಇದೆ ಈ ಒಂದು ಭಾರವು, ಅವರ ಮೇಲಿದೆ. ನಮ್ಮ ಮೇಲೆ ಯೇಸು ಕ್ರಿಸ್ತನ ಭಾರವನ್ನು ಹಾಕಿದ್ದಾನೆ. ನಾನು, ನನ್ನ ಕುಟುಂಬ, ನನ್ನ ಸಭೆ ಮಾತ್ರ ಅಲ್ಲ, ನಾನು ನನ್ನ ಸಭೆಯನ್ನು ಬಿಟ್ಟು ಸಹ ಬೇರೆಯವರಿಗೆ ಸಹಾಯ ಮಾಡುವಂತವರಾಗಬೇಕು. ಹಲ್ಲೆಲೂಯಾ. ಯಾರೆಲ್ಲ ಬಂಧನದಲ್ಲಿದ್ದಾರೋ ಅವರನ್ನು ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಹೇಗೆ ಬಂದನೋ ಹಾಗೆ ನಾವು ಸಹ ಬೇರೆ ಕಡೆ ಬಂಧನದಲ್ಲಿರುವವರು ಬಿಡಿಸುವುದಕ್ಕೆ ನಾವು ಸಮಯ ಮಾಡಿಕೊಂಡು ಹೋಗಬೇಕು. ಅವರ ಬಳಿಯಲ್ಲಿ ಯಾರು ಹೇಗೆ ಎಲ್ಲಿ ಇದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಸಂಕಟದಲ್ಲಿ ಎಷ್ಟೋ ಜನ ಬಂಧನದಲ್ಲಿದ್ದಾರೆ. ಅವರನ್ನು ನಾವು ಗುರುತಿಸಬೇಕು. ನಮ್ಮ ಸ್ನೇಹಿತರು ಯಾರಾದ್ರೂ ಇದ್ದಾರಾ, ಅಥವಾ ನಮ್ಗೆ ಗೊತ್ತಿರೋರು ಯಾರಾದ್ರೂ ಇದ್ದಾರಾ, ಅಥವಾ ನಮ್ಮ ಬಂಧುಗಳು ಅಥವಾ ನಮ್ಮ ರಿಲೇಟಿವ್ಸ್ ಯಾರಾದ್ರೂ ಇದ್ದಾರಾ, ಅವರ ಬಳಿ ನಾವು ಹೋಗ್ಬೇಕು. ಅವ್ರು ಬೈಲಿ. ಯಾಕಂದ್ರೆ ಯೇಸು ಕ್ರಿಸ್ತನನ್ನೇ ತಳ್ಳಿ ಬಿಟ್ಟಿರುವವರು ನಮ್ಮನ್ನು ತಳ್ಳಿ ಬಿಡದೆ ಇರ್ತಾರ? ಯೇಸುವನ್ನೇ ತಳ್ಳಿದ್ದಾರೆ. ನಮ್ಮನ್ನು ಸಹ ತಳ್ಳಲಿ, ಯೋಚನೆ ಬೇಡ. ಆದ್ರೆ ನಾವು ಈ ವಾಕ್ಯವನ್ನು ಸಾರಿ ಯೇಸು ಇದ್ದಾನೆ, ಆ ಬಂಧನದಿಂದ ಬನ್ನಿ ಎಂಬುವಂತ ನಾವು ಆ ಕಾರ್ಯದಲ್ಲಿ ಈಗ ನಾವು ತೊಡಗಬೇಕಾಗಿದೆ. ಈ ದಿವಸಗಳು ಅದಾಗಿದೆ. ನಾವು ನಮ್ಮನೆ 1-2 ಸತಿ 3 ಸತಿ ಪ್ರೇಯರ್ ಮಾಡುವಂಥದ್ದು, ಮತ್ತೆ ಬೈಬಲ್ ಓದಿ ನಾವು ಕೆಲವು ಮೆಸೇಜ್ ಕೇಳಿದ ತಕ್ಷಣ ನಾವು ನಮ್ಮ ಕೆಲಸ, ನಮ್ಮ ಡ್ಯೂಟಿ ಮುಗೀತು ಅಂತಲ್ಲ. ನಮ್ಮ ಡ್ಯೂಟಿ ಹೆಚ್ಚಿನ ಜವಾಬ್ದಾರಿ ಉಳ್ಳದಾಗಿದೆ. ಹೆಚ್ಚಿನ ಬಂಧನದಲ್ಲಿ ಬಿಡಿಸುವುದಕ್ಕೆ ನಮ್ಮನ್ನು ಯೇಸು ಕ್ರಿಸ್ತನು ಈಗ ನಿಲ್ಲಿಸಿದ್ದಾರೆ. ಅದನ್ನು ನಾವು ಅರಿತುಕೊಳ್ಳಬೇಕು. ಯಾರೆಲ್ಲ ಯೇಸುವಿನ ಬಳಿಗೆ ಬಂದಿದ್ದೀರೋ ಅವರಿಂದ ಅರಿತುಕೊಳ್ಳಬೇಕು. ನಾನು ಸಹ ಅರಿತುಕೊಳ್ಳಬೇಕು. ನನ್ನ ಸಮಯದಲ್ಲಿ ನಾನು ಸಹ 2 ಗಂಟೆ ಆದರೂ ಸಹ ಬೇರೆಯವರಿಗೆ ಯಾರು ಬಂಧನದಲ್ಲಿದ್ದಾರೋ, ಯಾರು ಸಂಕಟದಲ್ಲಿದ್ದಾರೋ, ಯಾರು ವೇದನೆಯಲ್ಲಿದ್ದಾರೋ, ದುಃಖದಲ್ಲಿದ್ದಾರೋ ಅವರಿಗೆ ಹೋಗಿ ಸಾಂತ್ವನ ಹೇಳಿ ಅವರನ್ನು ಬಿಡಿಸಿ ತರಬೇಕು. ಇದು ನಮ್ಮ ಜವಾಬ್ದಾರಿ ಆಗಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಂತೆ ಈ ರೀತಿ ರಕ್ಷಣೆ ಕೊಡುವುದಕ್ಕಾಗಿ, ಈ ರೀತಿ ನಮಗೆ ತಿಳಿಸಿಕೊಡುವುದಕ್ಕಾಗಿ. ಈಗ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈಗ ನಾವು ಆ ಕಾರ್ಯವನ್ನು ಪ್ರಾರಂಭಿಸಬೇಕು. ಹಲ್ಲೆಲೂಯಾ. ಹಾಗೆ ಮೇಲೆ 43ನೇ ವಾಕ್ಯದಿಂದ ಓದಿ.
ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಆಳಾಗಬೇಕು. ಹಲ್ಲೆಲೂಯಾ. ಏನ್ ಹೇಳ್ತಿದ್ದಾರೆ ಅಲ್ಲಿ ಯೇಸು ಕ್ರಿಸ್ತನೀಗ? ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಆಳಾಗಬೇಕು. ಹಲ್ಲೆಲೂಯಾ. ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ನಾವು ಮೊದಲನೆಯದಾಗಿ ನಾವು ನಿಂತ್ಕೊಳ್ಬೇಕು. ನಾನು ಅವರೆಲ್ಲರಿಗೂ ಮಾದರಿಯಾಗಿ ನಿಂತ್ಕೊಳ್ಬೇಕಂದ್ರೆ ಮೊದಲು ನಾವೇನ್ ಮಾಡಬೇಕು? ಸೇವೆ ಮಾಡಬೇಕು, ಆಳುಗಳಾಗಬೇಕು. ನಾವು ಅದನ್ನು ಮಾಡೋದಿಲ್ಲ. ನಾವು ವಾಕ್ಯಗಳನ್ನು ತಿಳಿದು ನಾನಾಗ್ಲಿ ಯಾರೇ ಆಗ್ಲಿ ಎಲ್ಲರಿಗೂ ನನಗೆ ಫಸ್ಟ್ ಅದು ನಾನು ಏನೇ ಹೇಳಿದ್ರು ಸಹ ನಾನಾಗಿ ನಾವು ದೊಡ್ಡವರೆಂದು ಹೇಳಿ ನಾವು ಯೋಚನೆ ಮಾಡುವಂಥದ್ದಲ್ಲ. ನಾವು ಮೊದಲು ಈ ಸೇವೆ ಮಾಡುವುದಕ್ಕಾಗಲಿ ಒಂದೇ ಬರೀ ನಾನು ಯೇಸು ಕ್ರಿಸ್ತನ ಒಂದು ಈ ಕ್ರೈಸ್ತ ಸೇವೆ ಮಾತ್ರ ಹೇಳ್ತಿಲ್ಲ. ಯಾವುದೇ ಕ್ಷೇತ್ರದಲ್ಲಾಗಲಿ ನಾವು ಒಂದು ಸ್ಥಾನದಲ್ಲಿ ಒಬ್ಬರಿಗಿಂತ ಒಂದು ಉನ್ನತ ಸ್ಥಾನದಲ್ಲಿ ನಿಂತುಕೊಳ್ಳಬೇಕೆಂದರೆ ನಾವು ಮೊದಲು ಸೇವೆ ಮಾಡುವುದನ್ನು ಕಲಿಯಬೇಕು. ನಾವು ಆಳಾಗಿರುವುದನ್ನು ಕಲಿಯಬೇಕು. ಯಾಕಂದ್ರೆ ನಾವು ಕಲಿಸ್ಕೋಬೇಕೆಲ್ಲ ಮಾಡಂಥದ್ದು ನಮಗೆ ಗೊತ್ತಿರಬೇಕದು. ನಾವು ಫಸ್ಟ್ ತಿಳಿದುಕೊಂಡಿರ್ಬೇಕು. ನನಗೆ ಏನೋ ಗೊತ್ತಿಲ್ಲದೆ ಎಂತ ಗೊತ್ತಿಲ್ಲದೆ ಅಕಸ್ಮಾತ್ ಸ್ಟೇಜ್ ಅಲ್ಲಿ ನನಗೆ ಬಿಟ್ಟಿದ್ರೆ ನಾನು ಏನ್ ಮಾಡೋದಕ್ಕೆ ಸಾಧ್ಯ? ಈಗ ಎಲ್ಲರೂ ಚೂಸ್ ಮಾಡ್ಬಿಟ್ರಿ, ಇಲ್ಲ ಇವನು ಮೇಲೆ ನಿಲ್ಲಿಸಿ ಅಂತ ಹೇಳಿ ನಿಲ್ಲಿಸ್ಬಿಟ್ರೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನ್ ಹೇಳೋದಕ್ಕೆ ಸಾಧ್ಯ? ಅನೇಕರನ್ನ ಕುರಿತು ಬೇರೆಯವರ ಕುರಿತು ಏನ್ ಮಾಡೋದಕ್ಕೆ ಸಾಧ್ಯ? ಮೊದಲು ಅವನು ಆಳಾಗಿ ಅದೆಲ್ಲ ಕಲಿತುಕೊಂಡು ಬಂದ ಮೇಲೆ, ಪ್ರಾಕ್ಟಿಕಲ್ ಆಗಿ ಅವನು ಕಲಿತು ಬಂದ ಮೇಲೆ ಅವನೇನ್ ಮಾಡೋದು ಹೇಳಬಹುದು, ಇದೀಗಲ್ಲ ಹೀಗೆ, ಈಗಲ್ಲ ಹೀಗೆ. ಸೇವೆ ಮಾಡಬೇಕು ಮೊದಲು. ಯೇಸು ಕ್ರಿಸ್ತನು ಸೇವೆ ಮಾಡುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದಂತದ್ದು. ಆತನು ಅದೇ ವಾಕ್ಯ ನಾವು ಮೊದಲು ನೋಡುದು, ಸೇವೆ ಮಾಡುವುದಕ್ಕೆ ಬಂದಿಲ್ಲ, ಆತನು ಸೇವೆ ಮಾಡುವುದಕ್ಕಾಗಿ ಬಂದನು. ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದನು. ಆ ರೀತಿ ನಾವು ಸೇವೆ ಮಾಡುವುದಕ್ಕಾಗಿ ನಮ್ಮನ್ನು ಕರೆದಿರೋದು. ನಾವು ಸಭೆಯವರು ಬಂದಿರುವುದರ ಮಧ್ಯದಲ್ಲಿ ನಾವು ದೊಡ್ಡವರಾಗಿ ನಿಂತು ಅವರ ಬಳಿಯಲ್ಲಿ ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ. ಇವತ್ತಿನ ಅನೇಕ ಪಾಸ್ಟರ್ಸ್ಗಳು, ಫಾದರ್ಗಳು ಅಥವಾ ಇನ್ನು ಬೇರೆ ಧರ್ಮದ ಜನರು ಯಾರೇ ಇರಬಹುದು, ಅವರು ಇವತ್ತಿನ ದಿವಸದಲ್ಲಿ ಅವರು ಎಲ್ಲಾ ರೀತಿಯಲ್ಲೂ ಸೇವೆ ಮಾಡಿಸಿಕೊಳ್ಳುವಂಥದ್ದೇ ಅವರು ದೊಡ್ಡ ಒಂದು ಕೊಂಬೆಯಿಂದ ನೆನೆಸಿಕೊಂಡಿರುತ್ತಾರೆ. ಹಾಗಲ್ಲ, ಯೇಸು ಕ್ರಿಸ್ತನು ಬಂದಿರುವಂಥದ್ದು ಸೇವೆ ಮಾಡುವುದಕ್ಕಾಗಿ. ಆತನಲ್ಲಿ ನಾವಿರುವವರು ಸಹ ನಾವು ಸೇವೆ ಗುಣವನ್ನು ನಾವು ಹೊಂದಿರಬೇಕು. ಹಲ್ಲೆಲೂಯಾ. ನಾವು ಆಳುಗಳಾಗಿ ದುಡಿಯುವುದಕ್ಕೆ ನಾವು ಆ ಗುಣಗಳನ್ನು ನಮ್ಮಲ್ಲಿ ಹೊಂದಿಕೊಂಡಿರಬೇಕು. ನಾವು ಕೊಂಬುಗಳನ್ನು ಹೊಂದಿಕೊಂಡಿದ್ದೇವೆ, ನಾವು ದೊಡ್ಡವರು ಅಂತ ಹೇಳಿ ಕಿರೀಟ ನಮ್ಮ ಮೇಲೆ ದೇವರು ಕೊಟ್ಟಿಲ್ಲ. ಆ ಕಿರೀಟದಿಂದ, ಅಹಂಕಾರದಿಂದ ನಾವು ರೂಲ್ ಮಾಡೋದಕ್ಕಾಗೋದಿಲ್ಲ. ದೇವರು ವಾಕ್ಯ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳುತ್ತಿರುವುದು. ಸೇವೆ ಮಾಡುವುದಕ್ಕಾಗಿಯೇ ಬಂದಿರುವ ಹೊರತು ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ ಅಂತ ಹೇಳ್ತಾರೆ. ನೋಡಿ, ಅದು ನಾವು ಒಂದು ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೆ ಇದನ್ನ ಈ ಒಂದು ಪೊಲಿಟಿಷಿಯನ್, ಈ ಪಬ್ಲಿಕ್ ಸರ್ವೆಂಟ್ಸ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ ಮೊದಲೇನೆ. ಅವ್ರು ಹೇಳದ್ ಮಾತ್ರ ನಾನು ಸೇವೆ ಮಾಡೋದಕ್ಕೆ ಬಂದಿದ್ದೇನೆ ಅಂತ ಹೇಳಿ, ಸೇವೆ ಮಾಡೋದಕ್ಕೆ ಬಂದಿದ್ದೇನೆ ಅಂತ ಹೇಳಿ ಅವರು ಆ ಉನ್ನತ ಅಧಿಕಾರದಲ್ಲಿ ಇರ್ತಾರೆ. ಸೇವೆ ಮಾಡುವುದಕ್ಕೆ ಅಂತ ಬರುವಂತದವರು. ಆದ್ರೆ ಅವರ ಅಧಿಕಾರ ಹೇಗಿರುತ್ತೆ? ದೊಡ್ಡ ಮಟ್ಟದಲ್ಲಿ ಇರುತ್ತೆ. ನೋಡಿ, ಅದು ಆ ಸೀಕ್ರೆಟ್, ಜೀಸಸ್ ಹೇಳಿದ ಸೀಕ್ರೆಟ್ ಅವರೆಲ್ಲ ತಿಳ್ಕೊಂಡು ಮೋಸ್ಟ್ಲಿ ಅವರು ಹೇಗೆ ಅವರು ಆ ಒಂದು ಅಧಿಕಾರ ಚಲಾಯಿಸ್ತಾರೆ ನೋಡಿ. ನಾನು ಸೇವೆ ಮಾಡುವುದಕ್ಕೆ ಬಂದಿರೋದು ಪಬ್ಲಿಕ್ ಸರ್ವೆಂಟ್ಸ್ ಆಗಿ, KS IS ಆಫೀಸರ್ಸ್ ಆಗಲಿ, ಪೊಲಿಟಿಷಿಯನ್ಸ್ ಮಾತ್ರ ಅಲ್ಲ, ಅವರು ಸಹ ನಾವು ನಿಮ್ಮ ಸೇವೆ ಮಾಡುವುದಕ್ಕೆ ಬಂದಿರುವಂತದ್ದು. ಆದ್ರೆ ಅವರಿಗೆ ಅಧಿಕಾರ ಹೇಗೆ ಕೊಟ್ಟಿದೆ ನೋಡಿ. ಆ ಸೇವೆ ಮಾಡುವುದಕ್ಕೆ ಬರುತ್ತೇವೆ ಎಂದು ಹೇಳಿರುವ ಅಧಿಕಾರವು ಹೇಗೆ ಕೊಟ್ಟಿದೆ ನೋಡಿ. ಆ ಅಧಿಕಾರ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ. ಯೇಸು ಕ್ರಿಸ್ತನು ಸೇವೆ ಮಾಡುವುದಕ್ಕೆ ಬಂದನು. ಆದ್ರೆ ಯೇಸು ಕ್ರಿಸ್ತನು ಸತ್ತು ಹೋದ ಮೇಲೆ ಇವತ್ತು ನಾವು ಆತನನ್ನು ದೇವರೆಂದು, ನಾವು ದೇವರ ಮಗನು ಈ ಲೋಕಕ್ಕೆ ಬಂದು ಸೇವೆ ಮಾಡಿದನು. ಈಗ ನಾವೇನ್ ಮಾಡ್ತಿದ್ದೇವೆ? ಆತನನ್ನು ಆರಾಧಿಸುತ್ತಿದ್ದೇವೆ. ಹಾಗೆ ಸೇವೆ ಮಾಡುವ ಪ್ರತಿಯೊಬ್ಬರನ್ನು ಯೇಸು
ಅಧಿಕಾರ ಕೊಟ್ಟು ಅವನೇ ನಿಲ್ಲಿಸುತ್ತಾರೆ. ಹಲ್ಲೆಲೂಯಾ. ನಾವು ಅಧಿಕಾರವನ್ನು ಹುಡುಕುವುದು ಬೇಡ. ಮೊದಲು ನಾವು ಸೇವೆಗಾಗಿ ಬಂದ ಮೇಲೆ ಸೇವೆ ಮಾಡುತ್ತಿರಬೇಕಾದ್ರೆ ಯೇಸು ಕ್ರಿಸ್ತನೇ ನಮಗೆ ಅಧಿಕಾರವನ್ನು ಕೊಟ್ಟು ಆಶೀರ್ವಾದಿಸಿ ನಿಲ್ಲಿಸುತ್ತಾನೆ. ಹಲ್ಲೆಲೂಯಾ. ಅದನ್ನೇ ಈ ವಾಕ್ಯದ ಅರ್ಥ. ಸೇವೆ ಮಾಡುವುದಕ್ಕಾಗಿ ಮೊದಲು ನಾವು ನಮ್ಮನ್ನು ಬಿಟ್ಟುಕೊಡಬೇಕು. ನಾವು ಆತನಲ್ಲಿ ಇದ್ದು ನಾವು ಆಳಾಗಿ ಕೆಲಸ ಮಾಡುವುದಕ್ಕೆ ಕಲಿಯಬೇಕು. ಆಗ ನಾವು ಯೇಸು ನಮಗೆ ಅಧಿಕಾರವನ್ನು ಕೊಡ್ತಾನೆ. ಆಗ ನಮಗೆ ಒಂದು ಉನ್ನತವಾದ, ಅದಕ್ಕೆ ಯೇಸು ಕ್ರಿಸ್ತ ನಿಮಗೆ ನಿಮ್ಮ ತಲೆಯ ಮೇಲೆ ಕಿರೀಟವನ್ನು ಇಡುತ್ತೇನೆ ಎಂದು ಹೇಳ್ತಾನೆ. ಹಲ್ಲೆಲೂಯಾ. ನಾವು ಆತನ ಸೇವೆ ಮಾಡಬೇಕಾದ್ರೆ ಅನೇಕ ಕಷ್ಟಗಳು ಬರಲಿ, ಅದೆಲ್ಲ ಸೇವೆ ಮಾಡಬೇಕು. ಖಂಡಿತವಾಗಿ ಎಷ್ಟೋ ಸೇವಕರು ಅವರು ಎಷ್ಟು ರೀತಿಯಾದ ಕಷ್ಟಪಟ್ಟು ಯಾರೆಲ್ಲ ಸೇವೆ ಮಾಡಿದ್ದಾರೋ ಅವರನ್ನು ನೋಡಿ ನೀವು ಇವತ್ತು ಉನ್ನತ ಸ್ಥಾನದಲ್ಲಿ ಸೇವೆ ಮಾಡುತ್ತಿದ್ದಾರೆ. ಲಕ್ಷ ಸಾವಿರ ಜನರುಗಟ್ಟಲೆ ಅವರ ಒಂದು ಸಂದೇಶವನ್ನು ಕೇಳಲು ಸಾವಿರ ಜನರುಗಳು ಸಭೆಯಲ್ಲಿ ತುಂಬಿದ್ದಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ಅವರು ಆ ರೀತಿಯಾಗಿ ಸೇವೆ ಮಾಡಿದ್ದಾರೆ. ಈ ಬೂಟಾಟಿಕೆ ಸೇವೆ ಎಂದಿಗೂ ಅದು ನಿಲ್ಲುವಂತದಲ್ಲ. ಸುಮ್ಮನೆ ಸೇವೆ ಮಾಡ್ತೇನೆ ಅಂತ ಹೇಳಿ ಸೇವೆ ಮಾಡುವ ಬರುವವರು ಯಾವುದೇ ಕ್ಷೇತ್ರ ಆಗಲಿ, ನಮ್ಮ ಒಂದು ಈ ಮಿನಿಸ್ಟ್ರಿ ಮಾತ್ರ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ಅವನೇನಾಗ್ತಾನೆ, ಬಿದ್ದೋಗ್ತಾನೆ. ಆದ್ರೆ ಅದನ್ನು ಸೇವೆ ಮಾಡಿ ಅವನು ಆಳದಿಂದ ಅವನು ಮನಸ್ಸಾರೆ ಅವನು ಸೇವೆ ಮಾಡುವಾಗ ದೇವರೇನ್ ಮಾಡ್ತಾನೆ, ಅವನನ್ನು ಆಶೀರ್ವಾದಿಸ್ತಾನೆ. ಹಲ್ಲೆಲೂಯಾ. ಸೊ ನಾವು ಸಹ ಯೇಸು ಕ್ರಿಸ್ತನು ಯಾಕಾಗಿ ಬಂದನೆಂದು ಈ ವಾಕ್ಯ ತಿಳಿಯುತ್ತಾ ನಾವು ಸಹ ಸೇವೆ ಮಾಡುವವರಾಗಬೇಕು. ನಮಗೆ ಎಷ್ಟೇ ದುಡ್ಡು ಬರಲಿ, ನಮ್ಮಲ್ಲಿ ಏನೇ ಇರಲಿ, ಈ ಸೇವೆ ಮನೋಭಾವ ಎಂಬುವಂಥದ್ದು ನಮಗಿರಬೇಕು. ಯಾಕಂದ್ರೆ ಇಡೀ ಲೋಕದಲ್ಲಿ ನಿಮಗೆ ಗೊತ್ತಿರಬೇಕು, ಕ್ರೈಸ್ತರು ಯಾಕಾಗಿ ಈ ಲೋಕಕ್ಕೆ ಬಂದರಂದ್ರೆ ಅವರು ಸರ್ವಿಸ್, ಸೇವೆ ಮಾಡುವುದಕ್ಕಾಗಿ ಅಂತ. ನಾವು ಮಾತ್ರ ಅನೇಕ ಜನರು ಹೇಳ್ತಾರೆ. ಆ ಸೇವಾ ಮನೋಭಾವದಿಂದಲೇ ಕ್ರೈಸ್ತರು ಇಷ್ಟು ಹಾಸ್ಪಿಟಲ್ಸ್ ಗಳನ್ನು, ಇಷ್ಟು ಸ್ಕೂಲ್ಸ್ ಗಳನ್ನು ಇಡೀ ಲೋಕದಲ್ಲಿ ಕೊಟ್ಟಿರುವಂತದ್ದು. ಆ ಸೇವೆ ಮನೋಭಾವ ಅವರಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಅನೇಕ ಕುಷ್ಠರೋಗಿಗಳನ್ನಾಗಲಿ ಯಾರನ್ನಾಗಲಿ ಹೇಗೆ ಅವರನ್ನು ಆಧರಿಸುವುದಕ್ಕೆ ಸಾಧ್ಯ ಆಗ್ತಿತ್ತು? ಯಾರಿಗಾಗಿ ಅದನ್ನು ಆಧರಿಸುವುದಕ್ಕೆ ಸಾಧ್ಯ ಆಗ್ತಿತ್ತು ಹೇಳಿ? ಅನೇಕ ಜನರನ್ನು ಸಹ ಅದರ ಆಧರಣೆ ಮಾಡುವಂತದ್ದು ಹೇಳಿದ್ರೆ ಕ್ರೈಸ್ತರು. ಇವತ್ತು ಈಗ ಕೆಲವು ವರ್ಷಗಳಿಂದ ಎಷ್ಟೋ ಜನ ಬೇರೆ ಬೇರೆ ಎಲ್ಲ ಸೇವೆಗೆ ಬಂದಿದ್ದಾರೆ. ಆದ್ರೆ ನಾನು ಅನೇಕ ವರ್ಷಗಳಿಂದ ಕ್ರೈಸ್ತರು ಹೇಗೆ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಸೊ ಆಗ ಈಗ ನಾವೇನು ಮಾಡಬೇಕು? ಸೇವೆ ಮನೋಭಾವವುಳ್ಳವರಾಗಿ ಸೇವೆ ಮಾಡುವವರಾಗಬೇಕು. ಅದಕ್ಕಾಗಿಯೇ ಈ ವಾಕ್ಯ ಹೇಳಿರುವಂತದ್ದು, ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಎರಡನೇದಾಗಿ ನಾವು ಅದೇ ವಾಕ್ಯದಲ್ಲಿ ಆತನು ಒಂದು ವಾಕ್ಯ ಓದ್ತೇನೆ. ಟೈಟಸ್ ತೀತನಿಗೆ 2ನೇ ಅಧ್ಯಾಯ 13-14. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ. 2ನೇ ಅಧ್ಯಾಯ ಚಾಪ್ಟರ್ಸ್ 2 verse 13-14. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ಆತನ ಸ್ವಕೀಯ ಜನರಾಗಿ ನಮ್ಮನ್ನು ಪರಿಶುದ್ಧ ಮಾಡುವುದಕ್ಕೆ ಆತನು ಒಪ್ಪಿಸಿಕೊಟ್ಟಿದ್ದಾನೆ. ಇದು ವಾಕ್ಯವನ್ನು ನೀವು ತೆಗೆದುಕೊಳ್ಳಿ, ನೀವು ಬರೆದಿಟ್ಕೊಳ್ಳಿ. ಯಾಕಾಗಿ ಯೇಸು ಕ್ರಿಸ್ತನು ತನಗೆ ಒಪ್ಪಿಸಿಕೊಟ್ಟನೆಂದು ಇದನ್ನು ನೋಡ್ತೇವೆ. ಈಗ ಎರಡನೇ ರೀಸನ್ ನೋಡ್ತೇವೆ. ಧರ್ಮಶಾಸ್ತ್ರದಲ್ಲಿರುವ ಧರ್ಮವನ್ನು ಮತ್ತು ಪ್ರವಾದನೆಯನ್ನು ಪೂರೈಸಲು ಆತನು ಬಂದನು. ಹಲ್ಲೆಲೂಯಾ. ಟು ಫುಲ್ಫಿಲ್ ದಿ ಲಾ ಅಂಡ್ ಪ್ರಾಫಿಟ್ಸ್. ಧರ್ಮಶಾಸ್ತ್ರದಲ್ಲಿರುವ ಕಾನೂನು ಅಂದರೆ ಧರ್ಮ ಮತ್ತು ಪ್ರವಾದನೆಗಳನ್ನು ಪೂರೈಸಲು ಆತನು ಬಂದನು. ವಾಕ್ಯ ನೋಡೋಣ. ಮತ್ತಾಯ 5ನೇ ಅಧ್ಯಾಯ 17 ಮತ್ತು 18. ಮ್ಯಾಥ್ಯೂ chapter
5, verse 17 and 18. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಹಲ್ಲೆಲೂಯಾ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ನಾನು ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ. ಯಾಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು? ಧರ್ಮಶಾಸ್ತ್ರದಲ್ಲಿ ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಅಂದ್ರೆ ದೇವರ ಧರ್ಮಶಾಸ್ತ್ರದಲ್ಲಿ ಯಾವ ಎಲ್ಲಾ ಪ್ರವಾದನೆಗಳು ನಿಮಗೆ ನುಡಿದಿದೆಯೋ, ನಿಮಗೆ ಹೇಳಿದೆಯೋ, ನಿಮಗೆ ಎಷ್ಟೋ ದೇವರು ಪ್ರವಾದನೆಗಳನ್ನು ಕೊಟ್ಟಿದ್ದಾನೆ. ನಿಮ್ಮ ಜೀವಿತದಲ್ಲಿ ಅನೇಕ ಪ್ರವಾದನೆಗಳನ್ನು ನೀವು ಹೊಂದಿದ್ದೀರಿ. ಅನೇಕ ಪಾಸ್ಟರ್ಸ್ಗಳು, ಅನೇಕ ದೊಡ್ಡ ದೊಡ್ಡ ಪಾಸ್ಟರ್ಸ್ಗಳಾಗಲಿ ನಿಮಗೆ ಪ್ರವಾದನೆ ನುಡಿದಿರಬಹುದು. ಈ ಸತ್ಯವೇದದಲ್ಲಿ ಧರ್ಮಶಾಸ್ತ್ರದಲ್ಲಿ ಅನೇಕ ಪ್ರವಾದನೆಗಳು ನಮಗೋಸ್ಕರ ಹೇಳಲ್ಪಟ್ಟಿದೆ. ನಿನ್ನನ್ನು ಆಶೀರ್ವಾದಿಸುತ್ತೇನೆ, ನಿನ್ನ ಕುಟುಂಬದವರನ್ನು ಆಶೀರ್ವಾದಿಸುತ್ತೇನೆ, ನೀನು ನಿನ್ನ ಉದ್ಧಾರ ಮಾಡಿ ನಿನ್ನನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತೇನೆ, ಹೆದರಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ಈ ರೀತಿಯಾದ ಅನೇಕ ವಾಗ್ದಾನಗಳನ್ನು ನೀವು ಧರ್ಮಶಾಸ್ತ್ರದಲ್ಲಿ ನೋಡಿದ್ದೀರಿ. ನಾನು ಒಂದೆರಡು ತುಂಬಾ ವಾಗ್ದಾನಗಳು ಮತ್ತು ನಿಮಗೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ವಾಗ್ದಾನಗಳು, ಪ್ರವಾದನೆಗಳು. ನಿಮಗೂ ಸಹ ಅನೇಕ ಕಡೆ ಸಂದೇಶಕರಿಂದ ಪ್ರವಾದನೆಗಳು ನುಡಿದಿರಬಹುದು. ಅದನ್ನು ನೆರವೇರಿಸುವುದಕ್ಕೆ ಯೇಸು ಕ್ರಿಸ್ತನು ಬಂದಿರುವಂತದ್ದು. ಹಲ್ಲೆಲೂಯಾ. ನೀವು ಹೆದರಬೇಡಿ, ಇನ್ನು ನನ್ನಲ್ಲಿ ಯಾಕೆ ಆ ಪ್ರವಾದನೆ ನೆರವೇರಿಲ್ಲ ಎಂದು ಹೇಳಿ ನೀವು ಯೋಚನೆ ಮಾಡಬೇಡಿ. ಯಾಕೆ ಈ ಧರ್ಮಶಾಸ್ತ್ರದ ವಾಗ್ದಾನಗಳು ನನ್ನ ಜೀವಿತದಲ್ಲಿ ಇನ್ನೂ ನೆರವೇರಲಿಲ್ಲ ಎಂದು ನೀವು ಯೋಚಿಸಬೇಡಿ. ಯಾಕಾಗಿ ಇಷ್ಟು ವರ್ಷ ಆಯ್ತು ಇನ್ನು ನನ್ನಲ್ಲಿ ಇದು ನಡೆದಿರುವಲ್ಲ. ನನ್ನ ಸಂದೇಶಕರು ಒಂದು ಸಭೆಗೆ ಹೋಗಿದ್ದೆ, ಒಂದು ಸಂದೇಶಕರು, ಒಬ್ಬ ಸೀನಿಯರ್ ಪಾಸ್ಟರ್ ಒಬ್ಬರು ಈ ರೀತಿ ನನಗೆ ವಾಗ್ದಾನ ಮಾಡಿದ್ದಾರೆ, ಅವರು ಈ ರೀತಿ ಪ್ರವಾದನೆ ನುಡಿದ್ರು. ಯಾಕೆ ನನ್ನಲ್ಲಿ ಇನ್ನು ನೆರವೇರಿಲ್ಲ ಅಂತ ಹೇಳಿ ನೀವು ಯೋಚಿಸಬೇಡಿ. ಯೇಸು ಕ್ರಿಸ್ತನು ಇಲ್ಲಿ ವಾಕ್ಯದಲ್ಲಿ ಹೇಳಿದ ರೀತಿಯಲ್ಲಿ ನಾನು ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಿರುವಂತದ್ದು ನಿಮಗೆ ಮಾಡಿರುವ ವಾಗ್ದಾನ ಪ್ರವಾದನೆಗಳನ್ನು ನೆರವೇರಿಸಲು. ಹಲ್ಲೆಲೂಯಾ. ನೀವು ಉಸಿರು ಹೋಗುವುದರ ಒಳಗಡೆ ಯೇಸು ಕ್ರಿಸ್ತನು ಆ ವಾಗ್ದಾನ ಪ್ರವಾದನೆಯನ್ನು ನಿಮ್ಮಲ್ಲಿ ಪೂರೈಸುತ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸುವಿನಲ್ಲಿ ಬೇಡಿಕೊಳ್ಳಿರಿ. ಆ ವಾಗ್ದಾನಗಳನ್ನು ಇಟ್ಟು, ಆ ಪ್ರವಾದನೆಯನ್ನು ಇಟ್ಟು ನೀವು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡ್ರಿ. ಯೇಸು ಕ್ರಿಸ್ತನೇ, ನೀವು ಈ ರೀತಿ ವಾಕ್ಯ ಹೇಳಿದ್ದೀರಲ್ಲ, ಈ ವಾಕ್ಯ ನನ್ನಲ್ಲಿ ನೆರವೇರಿಸಿ, ಈ ಪ್ರವಾದನೆಯನ್ನು ನನ್ನಲ್ಲಿ ನೆರವೇರಿಸಿ, ಈ ವಾಗ್ದಾನವನ್ನು ನನ್ನಲ್ಲಿ ನೆರವೇರಿಸಿ. ಯಾಕೆಂದರೆ ನನ್ನ ಸ್ನೇಹಿತರು ನನ್ನನ್ನು ಹೀಯಾಳಿಸುತ್ತಿದ್ದಾರೆ, ನನ್ನ ಕುಟುಂಬದವರೇ ನನಗೆ ಪ್ರಶ್ನೆ ಮಾಡುತ್ತಿದ್ದಾರೆ, ಏನು ಯೇಸುವಿನ ಬಳಿಗೆ ಹೋಗಿ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳ್ತಿದ್ದಲ್ಲ, ಯಾಕಿನ್ನೂ ಆಗಿಲ್ವಲ್ಲ ಅಂತ ಹೇಳ್ತಿದ್ದಾರೆ. ಏಸಪ್ಪ, ಆ ರೀತಿ ಆಗದೇ ಇರುವ ಹಾಗೆ ನಿಮ್ಮ ಪ್ರವಾದನೆ, ನಿಮ್ಮ ವಾಗ್ದಾನವನ್ನು ನನ್ನಲ್ಲಿ ಅತಿ ಶೀಘ್ರವಾಗಿ ನೆರವೇರಿಸಿ ಏಸಪ್ಪ ಅಂತೇಳಿ ನೀವು ಬೇಡಿಕೊಳ್ಳ್ರಿ. ಖಂಡಿತ ವಾಕ್ಯವನ್ನಿಟ್ಟು ಬೇಡಿಕೊಳ್ಳಿರಿ. ಆತನು ವಾಗ್ದಾನವನ್ನು ಪೂರೈಸುವ ದೇವರು. ಹಲ್ಲೆಲೂಯಾ. ಪ್ರವಾದನೆಯನ್ನು ನೆರವೇರಿಸುವ ದೇವರು. ಹಲ್ಲೆಲೂಯಾ. ಅದಕ್ಕೆ ಕೆಳಗಡೆ ಹೋದಾಗ ನಾವು ನೋಡ್ತೇವೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೇಗೆ ಹೇಳ್ತಾರಂತೆ? ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗ
ಈ ಲೋಕ ಅಳಿದು ಹೋದ್ರು ಸಹ ಈ ಧರ್ಮಶಾಸ್ತ್ರದಲ್ಲಿ ಒಂದು ಸೊನ್ನೆನೂ ಅಳಿಸೋಗೋದಿಲ್ಲ. ಆಗ ಈ ಧರ್ಮಶಾಸ್ತ್ರದಲ್ಲಿ ಮಾಡಿರುವ ಪ್ರವಾದನೆ ವಾಗ್ದಾನಗಳು ನಮ್ಮಲ್ಲಿ ನೆರವೇರಿಸುತ್ತಾರೆ. ನಾವು ಹೇಗೆ ನಡೆಯುತ್ತಿದ್ದೇವೆ ಎಂಬುದು ಮಾತ್ರ ಮುಖ್ಯ. ನಾವು ಹೇಗೆ ಆತನಲ್ಲಿದ್ದು ಆತನ ಜೊತೆಯಲ್ಲಿ ಆತನ ವಾಕ್ಯದೊಟ್ಟಿಗೆ ಆತನ ವಾಕ್ಯವನ್ನು ಅನುಸರಿಸಿಕೊಂಡು ಆತನ ಮಾರ್ಗದಲ್ಲಿ ಹೇಗೆ ನಡೆಯುತ್ತಿದ್ದೇವೆ ಎಂಬುವಂಥದ್ದು ಮುಖ್ಯ. ಆತನ ವಾಗ್ದಾನ ಪ್ರವಾದನೆ ನೆರವೇರಿಸುವುದಕ್ಕೆ ಆತನ ಶಕ್ತನು, ನಾನು ಶಕ್ತನಾಗಿದ್ದೇನಾ ಅದನ್ನು ಪಡೆದುಕೊಳ್ಳುವುದಕ್ಕೆ ಎಂಬುವಂಥದ್ದು ಮುಖ್ಯ. ಹಲ್ಲೆಲೂಯಾ. ನಾನು ಅದಕ್ಕೆ ಶಕ್ತನಾಗಿದ್ದೇನಾ, ನಾನು ಅದಕ್ಕೆ ಬಾಧ್ಯಸ್ಥನು, ಆದರೆ ಶಕ್ತನಾಗಿದ್ದೇನಾ, ಅದನ್ನು ನಾನು ತೆಗೆದುಕೊಳ್ಳಲು ಶಕ್ತನಾಗಿದ್ದೇನಾ ಎಂಬುವಂಥದ್ದು ನಾವು ಅರಿತುಕೊಳ್ಳಬೇಕು. ನಾವು ಯಾವಾಗ ಶಕ್ತರಾಗುತ್ತೇವೋ ಆತನು ಅದನ್ನು ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತನು ಈ ವಾಕ್ಯದಲ್ಲಿ ನೀವು ಯಾವುದೇ ಸಮಯದಲ್ಲಿ ವಾಕ್ಯವನ್ನು ಇಟ್ಟು ನಿಮ್ಮ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡಿ, ನಿಮ್ಮ ಹೋಪ್ ಕಳೆದುಕೊಳ್ಳಬೇಡಿ. ಯಾಕೆಂದ್ರೆ ಆ ನಿರೀಕ್ಷೆ ಯೇಸು ಕ್ರಿಸ್ತನಲ್ಲಿ ಬರುವವರಿಗೆ ಮಾತ್ರವೇ ಹುಟ್ಟುವಂತದಾಗುತ್ತದೆ. ಅನೇಕರಿಗೆ ಆ ನಿರೀಕ್ಷೆಯೇ ಇರುವುದಿಲ್ಲ. ಮೊದಲದಾಗಿ ನಾನು ಹೇಳ್ತೇನೆ, ಅನೇಕರ ಜನರಲ್ಲಿ ಆ ಹೋಪ್, ಆ ನಿರೀಕ್ಷೆ ಎಂಬುವಂಥದ್ದೇ ಇರುವುದಿಲ್ಲ. ನನ್ನಲ್ಲಿ ಈಗ ಆಗ್ತೇನೆ, ನಾನೀಗ ಮೇಲಕ್ಕೆ ಹೋಗ್ತೇನೆ, ನಾನು ಒಳ್ಳೇದಾಗುತ್ತೆ, ಆ ರೀತಿ ಹೋಪೇ ಫಸ್ಟ್ ಆಫ್ ಆಲ್ ಇರುವುದಿಲ್ಲ. ಮೊದಲನೇದಾಗಿ ನಿರೀಕ್ಷೆ ಜನರಲ್ಲಿ ಇರುವುದಿಲ್ಲ. ನೀವು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಯೇಸುವಿನಲ್ಲಿ ಯಾರು ಬರುತ್ತಾರೋ ಅವರಿಗೆ ಮಾತ್ರ ನಿರೀಕ್ಷೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಆ ನಿರೀಕ್ಷೆಯಿಂದಲೇ ನಾವು ಜೀವಿಸುತ್ತಿದ್ದೇವೆ ಇವತ್ತು. ಆ ಹೋಪ್, ಆ ನಿರೀಕ್ಷೆ ನಮಗಿರುವುದರಿಂದಲೇ ನಾಳೆ ಆಗುತ್ತೆ, ನಾಳಿದ್ದಾಗುತ್ತೆ, ಇನ್ನೇನಾಗ್ಬಿಡುತ್ತೆ. ಬಟ್ ಒಂದು ಹೇಳ್ತೇನೆ, ಖಂಡಿತವಾಗಲು ಆ ನಿರೀಕ್ಷೆ ಹುಸಿಯಾಗುವುದಿಲ್ಲ. ಹಲ್ಲೆಲೂಯಾ. ನಿಮ್ಮ ಆಸೆ ಭಂಗಪಡಿಸುವುದಿಲ್ಲ ಯೇಸು ಕ್ರಿಸ್ತನು. ಆ ನಿರೀಕ್ಷೆ ಹುಸಿಯಾಗುವುದಿಲ್ಲ, ಅದು ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ಆ ನಿರೀಕ್ಷೆ ಬರುವಂತದ್ದು ಯೇಸುವಿನಲ್ಲಿರುವವರಿಗೆ ಮಾತ್ರ. ಯಾಕಂದ್ರೆ ಅನೇಕರನ್ನು ನೋಡಿ, ಇವ್ನು ಏನ್ ಹೇಳ್ತಾನೆ, ಸುಮ್ಮನೆ ನಾವೇನಾದ್ರೂ ಹೇಳಕ್ ಹೋದ್ರೆ ನೀನೇನ್ ಹೇಳ್ತಾನೆ ಇರ್ತೀಯ, ಇದನ್ನು ಹೇಳ್ತಾನೆ ಇರ್ತೀಯ. ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅವ್ರಿಗೆ ನಿರೀಕ್ಷೆ ಅಂದ್ರೆ ಏನು, ಯೇಸುವಿನ ಬಗ್ಗೆ ಹೋಪ ಅಂದ್ರೆ ಏನೆಂಬುದೇ ಗೊತ್ತಿರೋದಿಲ್ಲ ಅವ್ರಿಗೆ. ಅವ್ರ ಒಳಗಡೆ ಭಯ ಆ ರೀತಿ ಇರ್ತದೆ. ಅವ್ರಿಗೆ ಭಯನೇ ಅವ್ರನ್ನ ಹಿಡಿದುಕೊಂಡ್ಬಿಟ್ಟಿರುತ್ತೆ ಅವ್ರಿಗೆ. ಆದ್ರೆ ನಮಗೆ ಆ ಭಯ ಇಲ್ಲ, ನಮ್ಮಲ್ಲಿ ನಿರೀಕ್ಷೆ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ನಿರೀಕ್ಷೆಯಿಂದಲೇ ಇವತ್ತು ಸಹ ನಾವು ಗಟ್ಟಿಯಾಗಿ ಎಲ್ಲವನ್ನೂ ಎದುರಿಸುತ್ತಿದ್ದೇವೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಆ ನಿರೀಕ್ಷೆಯನ್ನು ಹುಸಿ ಮಾಡುವುದಿಲ್ಲ, ಅದನ್ನು ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ಖಂಡಿತವಾಗಲು ನಮ್ಮ ಹೋಪ್ ಒಂದು ದಿವಸ ಉಂಟು, ನೆರವೇರುತ್ತದೆ. ಹಲ್ಲೆಲೂಯಾ. ಅದು ಇನ್ನೂ ದೂರವಿಲ್ಲ, ಹತ್ತಿರವಿದೆ. ಹಲ್ಲೆಲೂಯಾ. ಹತ್ತಿರವಿದೆ. ಹಲ್ಲೆಲೂಯಾ. ನಾವು ಎಷ್ಟು ಯೇಸು ಕ್ರಿಸ್ತನಲ್ಲಿ ಹತ್ತಿರವಿರುತ್ತೇವೆಯೋ ಆ ಹೋಪ್, ಆ ನಿರೀಕ್ಷೆ ಎಂಬುವಂಥದ್ದು ಹತ್ತಿರಕ್ಕೆ ಬರುತ್ತದೆ. ಹಲ್ಲೆಲೂಯಾ. ಖಂಡಿತವಾಗಲು ನಿಮ್ಮ ನಿರೀಕ್ಷೆ ಹುಸಿಯಾಗುವುದಿಲ್ಲ. ನೀವು ಎಷ್ಟು ಹತ್ತಿರಕ್ಕೆ ಬರ್ತೀರೋ ಯೇಸು ಅಷ್ಟು ಹತ್ತಿರಕ್ಕೆ ಬಂದು ಆ ನಿರೀಕ್ಷೆಯನ್ನು ಪೂರೈಸುತ್ತಾನೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡೋಣ, ಯಾಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನಂತೇಳಿ. ಪಾಪಿಗಳು ಪಶ್ಚಾತ್ತಾಪಪಟ್ಟು ಬರುವುದಕ್ಕೆ ಕರೆಯಲು ಬಂದನು. ಹಲ್ಲೆಲೂಯಾ. ಪಾಪಿಗಳು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ಬರುವುದಕ್ಕೆ ಕರೆಯಲು, ಅವರುಗಳನ್ನು ಕರೆಯಲು ಆತನು ಬಂದನು. ಟು ಕಾಲ್ ಸಿನ್ನರ್ಸ್ ಟು ರಿಪೆಂಟೆನ್ಸ್. ಟು ಕಾಲ್ ಸಿನ್ನರ್ಸ್ ಟು ರಿಪೆಂಟೆನ್ಸ್. ಪಾಪಿಗಳು ಪಶ್ಚಾತ್ತಾಪಪಟ್ಟು ಬರುವುದಕ್ಕೆ ಕರೆಯಲು ಆತನು ಈ ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡೋಣ, ಮಾರ್ಕನು 2ನೇ ಅಧ್ಯಾಯ 17ನೇ ವಾಕ್ಯ. ಯೇಸು ಅದನ್ನು ಕೇಳಿ, ಕ್ಷೇಮದಿಂದಿರುವವರಿಗೂ ವೈದ್ಯರು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ
ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದೆನು ಅಂದನು. ಹಲ್ಲೆಲೂಯಾ. ಯಾರನ್ನು ಕೂಗುವುದಕ್ಕೆ ಯೇಸು ಕ್ರಿಸ್ತನ್ ಬಂದಿರುವಂತದ್ದು ಈ ವಾಕ್ಯದಲ್ಲಿ ನೋಡುವಾಗ ಕ್ಷೇಮದಿಂದಿರುವವರಿಗೆ ವೈದ್ಯರು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದನು ಅಂದನು. ಹಲ್ಲೆಲೂಯಾ. ಈ ವಾಕ್ಯ ನೀವು ಗಮನವಿಟ್ಟು ನೋಡಿ. ನಮ್ಮನ್ನು ಸಹ ಯೇಸು ಕ್ರಿಸ್ತರು ಕೂಗಿರುವುದರಿಂದಲೇ ನಾವೀಗ ಇಲ್ಲಿ ಬಂದು ನಿಂತಿರುವುದು. ಹಲ್ಲೆಲೂಯಾ. ನಾವು ಪಾಪಿಗಳು, ನಾನು ಪಾಪಿಯಾಗಿದ್ದೆ, ಆದರೆ ಪಾಪಿಯಾಗಿರುವಂತದನ್ನು ಕೂಗಲು ಯೇಸು ಕ್ರಿಸ್ತರು ಬಂದಿರುವುದರಿಂದ, ನನ್ನನ್ನು ಕೂಗಿರುವುದರಿಂದ, ನಿಮ್ಮನ್ನು ಕೂಗಿರುವುದರಿಂದ ನಾವೀಗ ನಿಂತಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಈ ವಾಕ್ಯ ನಾವು ಎಲ್ಲರೂ ಗಮನವಿಟ್ಟು ಎಲ್ಲರೂ ಯೋಚನೆ ಮಾಡಬೇಕು. ಯೇಸು ಕ್ರಿಸ್ತರು ಎಷ್ಟೋ ಪಾಪಿಗಳನ್ನು ಕೂಗಿದ್ದಾನೆ, ಎಷ್ಟೋ ಪಾಪಿಗಳನ್ನು ಮುಟ್ಟಿದ್ದಾನೆ, ಎಷ್ಟೋ ಪಾಪಿಗಳನ್ನು ಆದರಿಸಿದ್ದಾನೆ, ಅವರುಗಳನ್ನು ಕೂಗಿದ್ದಾನೆ. ಅವರುಗಳು ಆತನ ರಾಜ್ಯಕ್ಕೆ ಬಂದಿದ್ದಾರೆ, ಆತನ ಸೇವೆಯನ್ನು ಮಾಡುತ್ತಿದ್ದಾರೆ. ಈಗ ಅನೇಕರು ಹೀಗೆ ಇಲ್ಲಿ ಯೇಸು ಕ್ರಿಸ್ತರು ಈಗ ಉಪದೇಶ ಮಾಡಿ, ಆ ಸಮುದ್ರದ ಬಳಿಯಲ್ಲಿ ಉಪದೇಶ ಮಾಡಿ ಯೇಸು ಕ್ರಿಸ್ತರು ಹೋಗ್ತಾ ಇರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಅಲ್ಫಾಯನ ಮಗ ಒಬ್ಬ ಲೇವಿ, ಅವನ ಹೆಸರು ಲೇವಿ ಅಂತೇಳಿ, ಅಲ್ಫಾಯನ ಮಗ ಲೇವಿ ನೋಡ್ತಾನೆ. ಅವನು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರನ್ನು ನೋಡಿ ನನ್ನನ್ನು ಹಿಂಬಾಲಿಸು ಅಂತ ಹೇಳಿ ಆ ಅಲ್ಫಾಯನ ಮಗನ ಲೇವಿಯನ್ನು ನೋಡಿ ಕುರಿತು ಹೇಳ್ತಾನೆ. ಆಗ ಆ ಲೇವಿ ಸಹ ಅವನನ್ನು ಹಿಂಬಾಲಿಸಿಕೊಂಡು ಆ ಯೇಸು ಜೊತೆಗೆ ಹೋಗ್ತಾನೆ. ಯೇಸು ಜೊತೆಗೆ ಹೋಗಿ ಯೇಸು ಏನ್ ಮಾಡ್ತಾನೆ, ನಾನು ಇವತ್ತು ನಿಮ್ಮ ಮನೆ ಊಟಕ್ಕೆ ಬರ್ತೇನೆ, ಇವತ್ತು ನಿಮ್ಮ ಮನೆ ಊಟಕ್ಕೆ ಬಂದು ನಿಮ್ಮನೇಲೆ ಊಟ ಮಾಡ್ತೇನೆ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿದ್ದಂತ ಫರಿಸಾಯರು ಏನ್ ಮಾಡ್ತಾರೆ, ಆ ಫರಿಸಾಯರೆಲ್ಲ ಕೇಳ್ತಾರೆ, ಯೇಸು ನೋಡು ಒಬ್ಬ ಪಾಪಿ ಮನೆಯಲ್ಲಿ ಇವನು ಸಹ ಸುಂಕದವನಾಗಿರ್ತಾನೆ, ಒಬ್ಬ ಪಾಪಿ ಮನೆಗೆ ಹೋಗಿ ಇವನು ಊಟ ಮಾಡ್ತಾನಲ್ಲ, ಇವನು ನೋಡಿದ್ರೆ ಪರಿಶುದ್ಧನಂತ ಹೇಳ್ತಾನೆ, ಆದ್ರೆ ಇವನು ಹೋಗಿ ಪಾಪಿ ಮತ ಈ ಸುಂಕದವರ ಮನೆಯಲ್ಲಿ ಹೋಗಿ ಅವರ ಜೊತೆಯಲ್ಲಿ, ಆ ಪಾಪಿಗಳ ಜೊತೆಯಲ್ಲಿ ಊಟ ಮಾಡ್ತಾನಲ್ಲ ಅಂತ ಹೇಳಿ ನಾವು ಈ ವಾಕ್ಯದಲ್ಲಿ ಅದ್ರ ಕೆಳಗಡೆ ಓದ್ಬೇಕಾದ್ರೆ ನಿಮ್ಗೆ ಅದನ್ನು ಗೊತ್ತಾಗುತ್ತೆ. ಆ ಫರಿಸಾಯರು ಆ ಯೇಸುವನ್ನು ಕುರಿತು ಹೇಳುವಂಥದ್ದು ಕೆಳಗಡೆ ಓದ್ತಾ ಇದ್ದಾರೆ, ನಿಮ್ಗೆ ಗೊತ್ತಾಗುತ್ತೆ. ಇವನೇನು ಹೋಗಿ ಪಾಪಿಗಳ ಮಧ್ಯದಲ್ಲಿ ಆ ಸುಂಕದ ಮನೆಯವರ ಮಧ್ಯ ಊಟ ಮಾಡ್ತಾನಲ್ಲ ಅಂತ ಹೇಳಿ. ಆಗ ದೇವರು ಹೇಳುವಂಥದ್ದು, ನಾನು ಈ ವಾಕ್ಯ ಹೇಳಿದ ಮೇಲೆ ಹೇಳಿದ ರೀತಿಯಲ್ಲಿ ಪಾಪಿಗಳಿಗಾಗಿ ಬಂದಿರುವಂಥದ್ದು, ನೀತಿವಂತವರಿಗಲ್ಲ. ಯಾಕಂದ್ರೆ ಯೇಸುವಿನ ಸೇವೆ ಆ ರೀತಿಯಲ್ಲಿತ್ತು. ಯಾರು ಸುಂಕದ ಪಡೆದುಕೊಳ್ತಿದ್ದಾರೋ, ಯಾರು ಪಾಪಿ ಇದ್ದರೋ ಅವರ ಮನೆಯಲ್ಲೇ ಹೋಗಿ ಅವರ ಜೊತೆಗೆ ಊಟ ಮಾಡಿ ಅವರನ್ನು ಆಶೀರ್ವಾದಿಸಿ ಅವರನ್ನು ಬದಲಾಯಿಸುತ್ತಿದ್ದನು. ಹಲ್ಲೆಲೂಯಾ. ಆದ್ರೆ ಇವತ್ತಿನ ಸೇವೆ ಹೇಗಿದೆ? ಒಬ್ಬ ಪಾಪಿಗಳ ಮಧ್ಯದಲ್ಲಿ ಹೋಗುವುದೇ ಇಲ್ಲ ನಾವು. ಒಬ್ಬ ಕುಷ್ಠರೋಗಿಗಳಲ್ಲಿ ಬೇರೆಯವರು ಅನೇಕರು ಹೋಗ್ಬೋದು, ಕೆಲವರ ಬಗ್ಗೆ ನಾನು ಹೇಳ್ತೇನೆ. ನಾವು ಪಾಪಿಗಳನ್ನು ನೋಡಿದ್ರೆ ನಾವು ದೂರ ಉಳಿದ್ದೇವೆ. ಅವನು ಪಾಪ ಮಾಡ್ತಾನಪ್ಪ, ಅವನು ಕೆಟ್ಟವನು, ಅವನು ಸರಿ ಇಲ್ಲ, ಅವನು ರೋಗದಲ್ಲಿ ಬಿದ್ದಿ, ಅವನಿಗೆ ಪಾಪದಿಂದಾನೇ ರೋಗ ಬಂದಿದೆ, ಅವನ ಬಳಿಯಲ್ಲಿ ನಾವೇನು ಹೋಗುವಂಥದ್ದು? ಈ ರೀತಿ ಇವತ್ತಿನ ಸೇವೆ. ಇವತ್ತಿನ ಅಲ್ಲಿಗೆ ಹೋಗೋದೇ ಇಲ್ಲ. ಆ ರೀತಿ ಅಲ್ಲ, ದೇವರು ಯಾಕೆ ಬಳಿರೋದು? ಅವನ ಮನೆಯಲ್ಲಿ ಹೋಗಿ ಆ ಪಾಪಿಗಳ ಜೊತೆ ಊಟ ಮಾಡಿದನು. ಯಾಕೆ? ಆ ಪಾಪಿಗಳು ಮನ ತಿರುಗುವುದಕ್ಕೆ, ಆ ಪಾಪಿಗಳು ಯೇಸುವಿನ ರಾಜ್ಯಕ್ಕೆ ಬರುವುದಕ್ಕೆ, ಆ ಪಾಪಿಗಳು ಯೇಸುವಿನ ವಾಕ್ಯವನ್ನು ಅರಿತುಕೊಳ್ಳುವುದಕ್ಕೆ, ಯೇಸು ಕ್ರಿಸ್ತನ ಮಾರ್ಗವನ್ನು ಅರಿತುಕೊಂಡು ಆತನ ಸೇವೆ ಮಾಡುವುದಕ್ಕೆ ಪಾಪಿಗಳನ್ನು ಕರೆದನು. ಹಲ್ಲೆಲೂಯಾ. ನಾವು ಇವತ್ತಿನ ಸೇವೆ ನಾವು ನಮ್ಮಲ್ಲಿ ಮಾತ್ರ ಅಲ್ಲ, ಒಳ್ಳೆಯ ಇಲ್ಲಿ ಜನರುಗಳಲ್ಲಿ ಮಾತ್ರ ಮಧ್ಯೆ ಸೇವೆ ಮಾಡುವಂತದಲ್ಲ, ಈ ರೀತಿಯಾದ ಪಾಪಿಗಳ ಮಧ್ಯದಲ್ಲಿ ನಾವು ಸೇವೆ ಮಾಡಬೇಕು. ಯೇಸು ಕ್ರಿಸ್ತನ ಒಂದೊಂದನ್ನು ನೀವು ನೋಡ್ರಿ. ಯೇಸು ಕ್ರಿಸ್ತನು ಯಾಕಾಗಿ ಬಂದನು, ಯಾಕಾಗಿ ಯೇಸು ಕ್ರಿಸ್ತನು ಹೇಗೆ ಸೇವೆ ಮಾಡಿದನು ನಾವು ನೋಡ್ಬೇಕೀಗ. ಪಾಪಿಗಳ ಮಧ್ಯದಲ್ಲಿ ರೋಗ ಬಿದ್ದವರ ಮಧ್ಯದಲ್ಲಿ ನಾವು ಹೋಗಿ ಸೇವೆ ಮಾಡಬೇಕೀಗ. ನಾನಾಗಿ ಮುಂದಿನ ದಿವಸದಲ್ಲಿ ನನಗೆ ಗೊತ್ತಿಲ್ಲ, ದೇವರು ಹೇಗೆ ನನಗೆ ಇಲ್ಲಿಟ್ಟಿದ್ದಾನೆ ನಮಗೆ ಗೊತ್ತಿಲ್ಲ ಅದು. ಆದ್ರೆ ನಾವು ಮುಂದಿನ ದಿವಸಗಳಲ್ಲಿ ಆ ರೀತಿ ಸೇವೆ ಮಾಡುವವರಾಗಬೇಕಾಗುತ್ತದೆ. ಹಲ್ಲೆಲೂಯಾ. ಪಾಪಿಗಳನ್ನು ನಾವು ಪಾಪಿಗಳಾಗೆ ಬಿಟ್ಟು ಬಿಡುವುದಕ್ಕಾಗುತ್ತಾ? ನಾವು ಕಣ್ಣಿಂದ ನೋಡ್ತಾ ಪಾಪ ಮಾಡ್ತಾ ಇದ್ರು ಸಹ ಅವರನ್ನು ಪಾಪಿ ಅಂತ ಹೇಳಿ ಬಿಡೋದಕ್ಕೆ ಸಾಧ್ಯನಾ? ಯೇಸು ಕ್ರಿಸ್ತನ್ ಬಿಟ್ಟನ? ಯೇಸು ಕ್ರಿಸ್ತನ್ ನನ್ನನ್ನು ಆ ರೀತಿ ಪಾಪಿ ಎಂದು ಬಿಟ್ಟಿದ್ರೆ ನಾನು ಇವತ್ತು ಇಲ್ಲಿ ಹೋಗಕ್ಕೆ ಸಾಧ್ಯನಾ?
ಘೋರವಾದ ಪಾಪಿಗಳು ನಾವು. ಆ ಪಾಪಗಳನ್ನು ತಿಳಿದುಕೊಂಡು ನಾವು ಇನ್ನೊಬ್ಬ ಪಾಪಿಯನ್ನು ನೋಡಿ ಇವನು ಪಾಪಿ ಎಂದು ಹೇಳುವುದಕ್ಕೆ ಹೇಗೆ ಸಾಧ್ಯ? ಅವನನ್ನು ಬದಲಾಯಿಸಬೇಕು ನಾವು. ಆ ಪಾಪದಿಂದ ಬಿಡಿಸಬೇಕು ನಾವು. ಆ ಪಾಪದಿಂದ ಹೊರತರಬೇಕು. ಆ ಕೆಟ್ಟ ಕೆಲಸಗಳನ್ನು ಬಿಟ್ಟು ಈ ಕಡೆಗೆ ಬಾಯ್ದು ಕೂಗಬೇಕು, ಹೇಳಬೇಕು. ಅದೇ ಯೇಸು ಕ್ರಿಸ್ತನಲ್ಲಿ ಹೇಳ್ತಾ ಇರುತ್ತದೆ. ನೀವು ಹಾಗೆ ಮತ್ತಾಯದ 9:9 ನೋಡ್ರಿ. ಆ ಸೇಮ್ ಮತ್ತಾಯನು ಸಹ ಅದೇ ರೀತಿಯಲ್ಲಿ ಅವನು ಸಹ ಸುಂಕ ವಸೂಲಿ ಮಾಡ್ತಾ ಇರ್ತಾನೆ. ಆಗ ಮತ್ತಾಯನು ನೋಡಿ ಸಹ ಯೇಸು ಹೇಳ್ತಾನೆ, ನೀನು ನನ್ನನ್ನು ಹಿಂಬಾಲಿಸು, ನಾನು ನಿಮ್ಮನಲ್ಲಿ ಬಂದು ಇಳಿದುಕೊಳ್ಳಬೇಕೆಂದು ಆ ವಾಕ್ಯದಲ್ಲೂ ಸಹ ನೋಡ್ತೇವೆ. ಮತ್ತಾಯ 9:9. ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು. ಹಲ್ಲೆಲೂಯಾ. ಹಾಗೆ ಮತ್ತಾಯನು ಸಹ ಈಗ ನೋಡಿ ಮ್ಯಾಥ್ಯೂ ಅಂತ ಹೇಳಿ ಈ ಸತ್ಯವೇದ ವಾಕ್ಯದಲ್ಲಿ ಅವರನ್ನು ಒಂದು ಚಾಪ್ಟರ್, ನಾವು ಒಂದು ಭಾಗವನ್ನೇ ನಾವು ನೋಡ್ತೇವೆ. ಹಲ್ಲೆಲೂಯಾ. 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 ಇವತ್ತಿನ ದಿವಸ ಮತ್ತಾಯನಿಗೆ ಯೇಸು ಕ್ರಿಸ್ತನು ಕೂಗಿಲ್ಲದಿದ್ದರೆ ಈ ಸತ್ಯವೇದದಲ್ಲಿ ಮತ್ತಾಯ ಎಂಬ ಒಂದು ಚಾಪ್ಟರ್ ಇರ್ತಿರ್ಲಿಲ್ಲ. ಹಲ್ಲೆಲೂಯಾ. ಇರುವುದಕ್ಕೆ ಸಾಧ್ಯನಾ? ಇವತ್ತು ಸತ್ಯವೇದದಲ್ಲಿ ಮ್ಯಾಥ್ಯೂ, ಮತ್ತಾಯ ಎಂಬ ಒಂದು ಭಾಗವೇ ಇದೆ ಎಂದರೆ ಯೇಸು ಕ್ರಿಸ್ತನು ಅವತ್ತು ಅವನನ್ನು ಕೂಗಿದಕ್ಕಾಗಿ. ಹಲ್ಲೆಲೂಯಾ. ಇವತ್ತು ನಾನು ಇಲ್ಲಿ ಸಂದೇಶ ಹೇಳ್ತಿದ್ದೇನೆ ಅಂದ್ರೆ ಯೇಸು ಕ್ರಿಸ್ತನು ಪಾಪಿಯಾದಂತ ನನ್ನನ್ನು ಕೂಗಿದಕ್ಕಾಗಿ. ಹಲ್ಲೆಲೂಯಾ. ಈ ರೀತಿಯಾಗಿ ಅನೇಕರು ಅವರು ಪಾಪದಲ್ಲಿರಲಿ, ಪಾಪದಿಂದ ರೋಗ ಬಂದಿರಲಿ, ಅಥವಾ ಇನ್ಯಾವುದೇ ರೀತಿಯಲ್ಲಿರಲಿ, ನಾವು ಅವನನ್ನು ಹೀಯಾಳಿಸುವುದು ಬೇಡ, ಅವನನ್ನು ತಳ್ಳಿ ಬಿಡುವುದು ಬೇಡ, ಅವನನ್ನು ಅಪ್ಪಿಕೊಳ್ಬೇಕು ನಾವು. ಆಗಲೇ ಆ ಪಾಪಿಗೂ ನಮಗಿರುವ ವ್ಯತ್ಯಾಸ ತಿಳಿದು ಆ ಪಾಪದಲ್ಲಿರುವವನು ಒಳ್ಳೆಯ ಕಡೆಗೆ ಬರುವುದಕ್ಕೆ ಸಾಧ್ಯ. ದೇವರು ಆ ರೀತಿಯಾದ ಸೇವೆಗಳನ್ನು ನಮಗೆ ತೋರಿಸಿದ್ದಾನೆ. ಈ ರೀತಿಯಾದ ಅನೇಕ ಜನರಿಗೆ ನಾವು ಸುಮ್ಮನೆ ಇಲ್ಲಿ ಸೇವೆ ಅಲ್ಲ, ಮಿಷನರಿಸ್ಗಳು ತುಂಬಾ ಸೇವೆ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಕಾಡಿನಲ್ಲಿ ಹೋಗಿ ಸೇವೆ ಮಾಡಿದ್ದಾರೆ. ನೀರಿಲ್ಲದೆ, ಆಹಾರ ಇಲ್ಲದೆ ಸೇವೆ ಮಾಡಿದ್ದಾರೆ. ಅನೇಕ ನೀವು ಆ ತುಂಬಾ ಬುಕ್ಸ್ಗಳು ನೀವು ಬೇಕಾದ್ರೆ ತೆಗೆದುಕೊಂಡು ಓದಿ. ಮಿಷನರೀಸ್ ಹೌ ಟು ಮಿನಿಸ್ಟ್ರಿ ಹೇಗೆ ಮಾಡಿದ್ರು, ಹೇಗೆ ಈ ಲೋಕದಲ್ಲಿ ಸುವಾರ್ತೆಗಳು ಸಾರಲ್ಪಟ್ಟಿತ್ತು ಎಂಬುವಂಥದ್ದು ನಾವು ಯೋಚಿಸಿದರೆ ನಾವು ಸಹ ಸೇವೆ ಮಾಡುವುದಕ್ಕೆ ಸಾಧ್ಯ. ಆ ನಾವೆಲ್ಸ್, ಆ ಒಂದು ಬುಕ್ಸ್, ಅದನ್ನು ಓದಿದ್ರೆ ನಮಗೂ ಗೊತ್ತಾ ಸತ್ಯವೇದವೇ ಮುಖ್ಯ, ಅದಕ್ಕಿಂತ ಅದನ್ನು ಸಹ ಓದಬೇಕು. ಹೇಗೆಲ್ಲ ಸೇವೆ ಮಾಡಿದರು, ಆ ಸೇವೆ ಎನ್ನುವುದೇ ನಮಗೆ ಯೇಸು ಕಲಿಸಿಕೊಟ್ಟಿರುವಂಥದ್ದು. ಹಲ್ಲೆಲೂಯಾ. ಅದೇ ರೀತಿ 4ನೇದಾಗಿ ಮತ್ತೆ ಅದೇ ರೀತಿಯಲ್ಲಿ ವಾಕ್ಯ ನಾವು ನೋಡೋಣ. 4ನೆಯ ಕಾರಣ ಇವತ್ತಿನದು, ಟು ಸೀಕ್ ಅಂಡ್ ಸೇವ್ ದಿ ಲಾಸ್ಟ್. ಕಳೆದು ಹೋದವರನ್ನು ಹುಡುಕಲು ಮತ್ತು ಉಳಿಸಲು ಆತನು ಬಂದನು. ಹಲ್ಲೆಲೂಯಾ. ಲೂಕ 19ನೇ ಅಧ್ಯಾಯ 5ನೇ ವಾಕ್ಯ ಮತ್ತೆ 9-10. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ಕಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಕೊಂಡನು. 9-10. ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಯಾಕಾಗಿ ಬಂದನಂತೆ? ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಅನೇಕ ಜನರನ್ನು ಕೆಟ್ಟು ಹೋಗಿದ್ದಾರೆ, ಅನೇಕ ಜನರು ಪಾಪದಲ್ಲಿ ಬಿದ್ದಿದ್ದಾರೆ, ಅನೇಕರು ಮಾರ್ಗವನ್ನು ತಪ್ಪಿ ಹೋಗಿದ್ದಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಬಂದನು ಅವತ್ತಿನ ದಿವಸದಲ್ಲಿ. ಇವತ್ತಿನ ದಿವಸದಲ್ಲಿ ನಮ್ಮನಿಗೆ ರಕ್ಷಣೆಯಾಗಿ ಕೊಟ್ಟಿದ್ದಾನೆ ಎಂದರೆ ಈ ರೀತಿಯಾಗಿ ಕೆಟ್ಟು ಹೋಗಿರುವವರನ್ನು ನಾವು ಬರಮಾಡಿಕೊಳ್ಳುವುದಕ್ಕಾಗಿ. ಇಲ್ಲಿ ನಾವು ಈ ವಾಕ್ಯದಲ್ಲಿ ಬೇರೆ ನೋಡ್ಬೇಕಾದ್ರೆ ಜಕಾಯ ಅಂತ ಹೇಳಿ ಅವನು ತುಂಬಾ ಕುಳ್ಳನಾಗಿರ್ತಾನ. ಜಕಾಯ ತುಂಬಾ ಕುಳ್ಳ ಅಂದ್ರೆ ಕುಳ್ಳ. ಅವನೇನ್ ಮಾಡ್ತಾನೆ, ಯೇಸು ಕ್ರಿಸ್ತನು ಈ ಸುವಾರ್ತೆ ಸಾರ್ತಾ ಹೋಗ್ತಾ ಇರ್ಬೇಕಾದ್ರೆ, ಯೇಸು ಕ್ರಿಸ್ತನು ಹೋಗ್ತಾ ಇರ್ಬೇಕಾದ್ರೆ ಹೇಗಾದ್ರೂ ಮಾಡಿ ನಾನು ನೋಡ್ಬೇಕಲ್ಲ ಅಂತ ಹೇಳಿ ಯೇಸು ಆ ಒಂದು ಮರದ ಮೇಲೆ ಹತ್ತು ಕುಳಿತುಕೊಳ್ತಾನ.
ಯಾಕೆಂದ್ರೆ ಅವನು ತುಂಬಾ ಗಿಟ್ಟನಾಗಿದ್ದರಿಂದ ಯೇಸುವನ್ನು ನೋಡಲು ಸಾಧ್ಯ ಇಲ್ಲ ಅಂತ ಹೇಳಿ ಮರದ ಮೇಲೆ ಹತ್ತು ಕೂತಿರ್ತಾನೆ. ಆಗ ಯೇಸುವಿಗೆ ಗೊತ್ತಾಗುತ್ತೆ ಈ ಜಕ್ಕಾಯ ನನ್ನ ನೋಡ್ತಾ ಇದ್ದಾನೆ ಅಂತ ಹೇಳಿ. ಅವನ ದಾಹವನ್ನು ನೋಡಿ ಜಕ್ಕಾಯನೇ ನನ್ನನ್ನು ಹಿಂಬಾಲಿಸು ಎಂದು ಹೇಳುತ್ತಾನೆ. ಇಮ್ಮಿಡಿಯೇಟ್ ಜಕ್ಕಾಯ ಅವನನ್ನು ಹಿಂಬಾಲಿಸ್ತಾನೆ. ಆ ವಾಕ್ಯದಲ್ಲಿ ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಅಂದ್ರೆ ಮೇಲಕ್ಕೆ ಯಾಕೆ ನೋಡ್ದ? ಜಕ್ಕಾಯ ಮರದ ಮೇಲೆ ಕುಳಿತಿದ್ದನ್ನು ನೋಡ್ದ. ನೋಡಿ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು. ಹಾಲೆಲೂಯಾ. ಯಾರೆಲ್ಲ ಯೇಸು ಕ್ರಿಸ್ತನನ್ನು ದಾಹದಿಂದ ನೋಡಲು ಬರುತ್ತಾರೋ ಅವರ ಮನೆಗೆ ಯೇಸು ಬರುತ್ತಾನೆ. ಹಾಲೆಲೂಯಾ. ಹಾಲೆಲೂಯಾ. ಯೇಸು ಕ್ರಿಸ್ತನ ಮೇಲೆ ದಾಹ, ಅವನು ಪಾಪಿ ಆಗಿರ್ಬೋದು, ಅವನು ಸುಂಕದವನಾಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಆದ್ರೆ ಯೇಸು ನನಗೆ ರಕ್ಷಣೆ ಕೊಡುತ್ತಾನೆ, ಯೇಸು ನನಗೆ ಒಳ್ಳೆಯದನ್ನು ಮಾಡ್ತಾನೆ, ಯೇಸು ನನ್ನ ಪಾಪವನ್ನು ಅಳಿಸುತ್ತಾನೆ ಅಂತ ಹೇಳಿ ಯಾರ ಮನಸ್ಸಿನಲ್ಲಿ, ಯಾರ ಹೃದಯದಲ್ಲಿ ಅಂದುಕೊಂಡು ದಾಹದಿಂದ ಆತನ ಬಳಿಗೆ ಬರುತ್ತಾರೋ ಯೇಸು ಅಂತವರನ್ನು ಇಮ್ಮಿಡಿಯೇಟ್ ಹೋಗಿ ಬಾ ನನ್ನನ್ನು ಹಿಂಬಾಲಿಸು ಎಂದು ಹೇಳುತ್ತಾನೆ. ಹಾಲೆಲೂಯಾ. ಹಾಲೆಲೂಯಾ. ಆ ರೀತಿ ದಾಹವುಳ್ಳವರಾಗಿರಬೇಕು ನಾವು. ದಾಹವುಳ್ಳವನು ಜಕ್ಕಾಯ ದಾಹವುಳ್ಳವನಾಗಿದ್ದನು. ಅವನು ಹೇಳ್ತಾನೆ, ನನ್ನಲ್ಲಿ ಏನಾದ್ರೂ ತಪ್ಪಾಗಿ ನಾನೇನಾದ್ರೂ ಸುಂಕ ವಸೂಲಿ ಮಾಡಿದ್ರೆ ನಾನು 4ರಷ್ಟು ಬೇಕಾದ್ರೆ ಹಿಂದಿರುಗಿಸಿ ಕೊಟ್ಬಿಡ್ತೇನೆ ಅವರಿಗೆ. ನನ್ನ ಆಸ್ತಿ, ಅರ್ಧ ಆಸ್ತಿ ಬೇಕಾದ್ರೆ ನಾನು ಅವರಿಗೆ ಕೊಡ್ತೇನೆ ಅಂತ ಹೇಳಿ. ಯಾಕಂದ್ರೆ ಅವನ ದಾಹ ಅಷ್ಟಿತ್ತು. ದಾಹ ಏನಾಗಿತ್ತು? ನಾನು ಸಹ ರಕ್ಷಣೆಯ ಮಾರ್ಗಕ್ಕೆ ಬರಬೇಕೆಂದು. ಅವನ ಆಸ್ತಿವಂತನು, ತುಂಬಾ ಆಸ್ತಿ ಉಳ್ಳವನು, ಟ್ಯಾಕ್ಸ್ ಕಲೆಕ್ಟರ್ ಅವನು, ಸುಂಕ ವಸೂಲಿ ಮಾಡುವವನವನು. ಆದ್ರೆ ಅವನಿಗೆ ಗೊತ್ತು ಸುಂಕ ತುಂಬಾ ಅಂದ್ರೆ ಕೆಟ್ಟ ರೀತಿಯಲ್ಲಿ ವಸೂಲಿ ಮಾಡಿದ್ದೇನೆ ಅಂತ ಹೇಳಿ ಅವನಿಗೂ ಗೊತ್ತಿತ್ತು. ಇವತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡೋದಾಗ್ಲಿ ಅಂತ ಸರ್ಕಾರಗಳನ್ನು ದೇವರು ಉಳಿಸುವುದಿಲ್ಲ. ಸುಮ್ಮನೆ ಸುಂಕ ವಸೂಲಿ ಮಾಡುವಂಥದ್ದು ಸರಿಯಲ್ಲ. ಅದು ಅಷ್ಟೊಂದು ಬಡವರ ಮೇಲೆ ಟ್ಯಾಕ್ಸ್ ಹಾಕುವಂಥದ್ದು ಅಷ್ಟು ಸರಿಯಾದ ದೇವರ ಕಾರ್ಯವಲ್ಲ. ಅದು ಖಂಡಿತವಾಗಲು ಯೇಸು ನಿಮ್ಮ ಮನೆಯಲ್ಲಿ ಬಂದು ನೆಲೆಸುತ್ತಾನೆ. ಹಾಲೆಲೂಯಾ. ವಾಕ್ಯದಲ್ಲಿ ನೀವು ತುಂಬಾ ಗಮನಿಸಬೇಕಾದ ಅಂತ ಹೇಳಿದ್ರೆ ನಾವು ದಾಹವುಳ್ಳವರಾಗಿರ್ಬೇಕು. ಇಲ್ಲಿ ನೋಡಿ 3 ಜನರು, ಮತ್ತಾಯ, ಆ ಲೇವಿ, ಜಕ್ಕಾಯ, 3 ಮನೆಯಲ್ಲಿ ಯೇಸು ಹೋಗಿ ಇವತ್ತು ಇಳಿದುಕೊಂಡ ಅಂತ ಹೇಳಿದ್ರೆ ಅವರು ಏನಾಗಿತ್ತು? ದಾಹದಿಂದ ಅವನನ್ನು ನೋಡುತ್ತಿದ್ದರು. ಆ ದಾಹದಿಂದ ಇವನ ಮಾರ್ಗದಲ್ಲಿ ನಡೆಯಬೇಕೆಂತ ಹೇಳಿದ್ರು. ಅದಕ್ಕೆ ಯೇಸುವೇ ಅವನ ಮನೆಗೆ ಹೋದ. ಇದು ಸಾಮಾನ್ಯ ವಿಷಯನ. ದೇವರ ಮಗನು ಒಬ್ಬರ ಮನೆಗೆ ಹೋಗಿ ಊಟ ಮಾಡುವಂತದ್ದು ಅಂತ ಹೇಳಿದ್ರೆ ಸಾಮಾನ್ಯನ? ಇವತ್ತು ಪಾಸ್ತರೇ ನಾವು ದೇವ ಸೇವಕರು ಬಂದ್ರೆ ನಾವೆಷ್ಟು ರೀತಿಯಲ್ಲಿ ಅವರನ್ನು ಬರಮಾಡಿಕೊಳ್ತೇವೆ. ಇನ್ನು ಯೇಸುನೇ ಬರ್ತಾನೆ ಅಂತ ಹೇಳಿದ್ರೆ ಅವನ ದಾಹ ಅಷ್ಟು ರೀತಿಯಲ್ಲಿ ದಾಹ ಇರಬೇಕು. ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಯೇಸು ಬಂದು ನಮ್ಮ ಜೊತೆಯಲ್ಲಿ ಊಟ ಮಾಡಬೇಕು. ಹಾಲೆಲೂಯಾ. ನಮ್ಮ ಜೊತೆಯಲ್ಲಿ ಇರಬೇಕು. ಹಾಲೆಲೂಯಾ. ಈ ರೀತಿಯ ಅನೇಕ ಪಾಪಿಗಳು ಯೇಸುವಿನ ಕಡೆಗೆ ತಿರುಗಿದ್ದಾರೆ. ನಾನು ಹೇಳಿದ ನಮ್ಮ ಒಂದು ಇಲ್ಲಿಯವರೆಗೆ ಸ್ವಲ್ಪ, ಈ ಲೋಕದಲ್ಲಿ ಅನೇಕ ಜನರಿದ್ದಾರೆ. ಅನೇಕ ಪಾಪಿಗಳು ಆತನ ರಾಜ್ಯಕ್ಕೆ ತಿರುಗಿ ಆತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಲೋಕದಲ್ಲಿ ಅನೇಕರು. ಒಬ್ಬ ನಿಕ್ಕಿ ಕ್ರೂಸ್ ಅಂತೇಳಿ ಆಮ್ಸ್ಟರ್ಡ್ಯಾಮ್ ಅಲ್ಲಿ, ಲಂಡನ್ ಅಂದ್ರೆ ಇಂಗ್ಲೆಂಡ್ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಇರ್ತಾನೆ. ಅವನೊಬ್ಬ ಡ್ರಗ್ ಅಡಿಕ್ಟ್ಸ್, ಮತ್ತೆ ಅವನೊಬ್ಬ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಆದ್ರೆ ಯೇಸು ಕ್ರಿಸ್ತನು ಅವನನ್ನು ಕೂಗಿದ ಮೇಲೆ ಅವನು ಯೇಸು ಕ್ರಿಸ್ತನ ರಾಜ್ಯಕ್ಕೆ, ಅವನು ದೊಡ್ಡ ಗ್ಯಾಂಗ್ಸ್ಟರ್ಸ್ ಮತ್ತೆ ಈ ಡ್ರಗ್ಸ್ ನ ಸೆಲ್ಲರ್, ಅವನು ಡ್ರಗ್ಸ್ ಮಾರುವವನು. ಆ ರೀತಿಯಾದ ಒಂದು ನಿಕ್ಕಿ ಕ್ರೂಸ್ ದೇವರು ಮುಟ್ಟಿದೊಡನೆ ದೇವರ ರಾಜ್ಯಕ್ಕೆ ತಿರುಗಿ ಲಾಸ್ ಏಂಜಲ್ಸ್ಗೆ ಹೋಗಿ ಅಲ್ಲಿ ಅವನು ಸೇವೆಯನ್ನು ಆರಂಭಿಸಿ ಅಲ್ಲಿ ಅವನು ಅನೇಕ ಕ್ರೂಸೆಡ್ಗಳನ್ನು ನಡೆಸುತ್ತಾನೆ. ಅವರ ಮಗನು ಸಹ ಜೋಶುವ ಅಂತೇಳಿ, ಅವನು ಅವರ ತಂದೆ ಆ ರೀತಿ ಬದಲಾವಣೆ ಆದ್ರೂ ಸಹ ಅವನು ಬದಲಾವಣೆ ಆಗದೆ ಅವನು ಕಳ್ತನ ಮಾಡುವಂಥದ್ದು, ಅವನು ಸಹ ಡ್ರಗ್ಸ್ ಸೇಲ್ ಮಾಡುವಂಥದ್ದು, ಎಲ್ಲಾ ರೀತಿಯಾದ ಚಟಗಳಲ್ಲಿ ಬಿದ್ದಿರ್ತಾನ ಅವನ ಮಗನು ಸಹ. ಆದ್ರೆ ಒಂದು ದಿವಸ ಮತ್ತೆ ಆಮ್ಸ್ಟರ್ಡ್ಯಾಮ್ ಬಂದು ಅವನಲ್ಲಿರ್ಬೇಕಾದ್ರೆ ಅವರ ತಾಯಿ ಅವನಿಗೋಸ್ಕರ ತುಂಬಾ ಪ್ರಾರ್ಥನೆಗಳನ್ನು ಮಾಡಿ ಅವನು ಸಹ ಬದಲಾವಣೆ ಆಗ್ತಾನೆ. ಅವನು ಇವತ್ತು ದೊಡ್ಡ ಸೇವಕನಾಗಿದ್ದಾನೆ, ನೀವು ನೋಡಬಹುದು. ಆದ್ರೆ ಆ ರೀತಿಯಲ್ಲಿ ಅನೇಕರು ಪಾಪಿಗಳು ದೇವರ ರಾಜ್ಯಕ್ಕೆ ತಿರುಗಿ ದೇವರ ಸೇವೆಯನ್ನು ಮಾಡ್ತಿದ್ದಾರೆ. ನಾನು ಸಹ ಡ್ರಗ್
ಕಣ್ಣೀರಿಟ್ಟು ನಾವು 2 ಗಂಟೆ 3 ಗಂಟೆಗೆ ನಾವೇನಾದ್ರು ಎತ್ತಿ ಹೋಗೋದಾದ್ರೆ ನಮ್ಮ ತಾಯಿ ಪ್ರಾರ್ಥನೆ ಮಾಡ್ತಾ ಇತ್ತು. ಪ್ರಾರ್ಥನೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದು ಇವತ್ತು ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಹಾಲೆಲೂಯ. ಆ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ, ಪಾಪಿಗಳಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನೀವು ದೇವರ ಬಳಿಯಲ್ಲಿದ್ದು ಪ್ರಾರ್ಥನೆ ಮಾಡಿ. ನನ್ನ ಮಗನು ಬದಲಾಗಬೇಕು, ನನ್ನ ಮಗನು ದೇವರ ನಿಮ್ಮ ರಾಜ್ಯಕ್ಕೆ ಬರಬೇಕು, ನನ್ನ ಮಗನು ಒಳ್ಳೆ ದಾರಿಯಲ್ಲಿ ನಡೆಯಬೇಕು, ನನ್ನ ಮಗನು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ನಿಂತುಕೊಳ್ಳಬೇಕು, ನನ್ನ ಬಂಧು ಬಳಗದ ಮುಂದೆ ಅವನು ಸಹ ನಿಂತುಕೊಳ್ಳಬೇಕು, ಉದ್ಧಾರವಾಗಬೇಕೆಂದು ನೀವು ದೇವರಲ್ಲಿ ನೀವು ನಿಮ್ಮ ನಿದ್ರೆಯನ್ನು ಬಿಟ್ಟು ಆತನಲ್ಲಿ ಪ್ರಾರ್ಥಿಸಿರಿ, ಕಣ್ಣೀರಿಟ್ಟು ಪ್ರಾರ್ಥಿಸಿರಿ. ನೋಡ್ರಿ 2 ವರ್ಷ 3 ವರ್ಷದೊಳಗೆ ನಿಮ್ಮ ಮಗ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ, ಹಾಲೆಲೂಯ. ಯೇಸು ಕ್ರಿಸ್ತನು ಬದಲಾವಣೆ ತರುವ ದೇವರು, ಯೇಸು ಕ್ರಿಸ್ತನು ಬದಲಾವಣೆಯನ್ನು ತಂದು ಉದ್ಧಾರ ಮಾಡುವ ದೇವರು. ಹಾಲೆಲೂಯ. ನಿಮ್ಮ ಮಕ್ಕಳಿಗೋಸ್ಕರ ನೀವು ಸಹ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿರಿ. ನೀವು ಸುಮ್ಮನೆ ಏನೋ 5 ನಿಮಿಷ ಮಾಡಿದ್ರೆ ಆಗಲ್ಲ. ಅದು ರಾತ್ರಿಯ ನಿಮ್ಮ ನಿದ್ರೆಯನ್ನು ಬಿಟ್ಟು ನೀವು ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಬೆಳಗಿದ್ದಾಗ ನೀವು ಎಚ್ಚರವಾಗಿ ಇರ್ತೀರಾ, ಆದ್ರೆ ರಾತ್ರಿ ಮಲಗಿದ ನಿದ್ರೆಯನ್ನು ಬಿಟ್ಟು ಪ್ರಾರ್ಥಿಸ್ತೀರಲ್ಲ, ದೇವರು ನೋಡ್ತಾನೆ. ಹಾಲೆಲೂಯ. ನಿಮ್ಮ ಸ್ಯಾಕ್ರಿಫೈಸ್ ನೋಡ್ತಾನೆ. ನೀವು ಹೇಗೆ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀರಿ. ನನ್ನ ತಾಯಿ ಆ ರೀತಿ ಪ್ರಾರ್ಥನೆ ಮಾಡಿದ್ದಾಗಿಂದಲೇ ನಾವು ಎಲ್ಲ ಅಣ್ಣ ತಮ್ಮಂದಿರು ಒಳ್ಳೆ ಸ್ಥಾನದಲ್ಲಿ ಬರಲಿಲ್ಲ ಅಂದ್ರೂ ದೇವರ ರಾಜ್ಯಕ್ಕೆ ಬಂದಿದ್ದೇವೆ. ಹಾಲೆಲೂಯ. ಹಾಲೆಲೂಯ. ನಮಗೆ ನಿತ್ಯ ಜೀವ ಉಂಟು. ಹಾಲೆಲೂಯ. ನಾವು ಆತನ ಸನ್ನಿಧಾನದಲ್ಲಿ ಆತನ ಲೋಕದಲ್ಲಿ ನಾವು ಇರ್ತೇವೆ. ಹಾಲೆಲೂಯ. ಆದುದರಿಂದ ನಾವು ಬೇರೆ ಒಳ್ಳೆಯ ಚಿನ್ನ, ವಜ್ರ, ಆಸ್ತಿ, ಐಶ್ವರ್ಯ ಇದಕ್ಕಾಗಿ ಯೇಸುವಿನಲ್ಲಿ ಬರುವಂತದಲ್ಲ. ಯೇಸುವಿನಲ್ಲಿ ಬರುವಂತದ್ದು ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ. ಹಾಲೆಲೂಯ. ಆತನ ಮಾರ್ಗದಲ್ಲಿದ್ದು ಸಮಾಧಾನ, ಶಾಂತಿ, ತಾಳ್ಮೆ, ಸಂತೋಷ, ಪ್ರೀತಿಯಲ್ಲಿರುವುದಕ್ಕಾಗಿ. ಹಾಲೆಲೂಯ. ಪಾಪದಲ್ಲಿರುವುದಕ್ಕಾಗಲ್ಲ, ಪಾಪಿಯಾಗಿದ್ದಂತವರನ್ನು ಕರೆದಿರುವುದಕ್ಕಾಗಿ ಯೇಸು ಬಂದಿದ್ದಾನೆ. ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಯೇಸು ಕ್ರಿಸ್ತನು ಈ ರೀತಿಯಾಗಿ ಅನೇಕ ವಾಕ್ಯಗಳನ್ನು ಇವತ್ತು ತಿಳಿಸಿದ್ದಾನೆ. ಅನೇಕ ವಾಕ್ಯಗಳು ಯೇಸು ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನೆಂದು ತಿಳಿಸಿಕೊಡುತ್ತಿದ್ದಾನೆ. ಅದನ್ನು ನಾವು ಅರಿತು ನಾವು ಸಹ ಯೇಸುವಿನಂತೆ ಸೇವೆ ಮಾಡೋಣ. ಅನೇಕರ ಪಾಪಿಗಳನ್ನು ಆತನ ರಾಜ್ಯಕ್ಕೆ ಬರಮಾಡಿಕೊಳ್ಳೋಣ. ಅನೇಕರನ್ನು ನಾವು ಮುಟ್ಟುವುದಕ್ಕೆ ಹೋಗೋಣ. ಯಾಕೆಂದರೆ ಎಷ್ಟೋ ಜನರಿಗೆ ಮಾರ್ಗವೇ ಗೊತ್ತಿಲ್ಲ. ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅವ್ರು ಯಾವ ದಾರಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕಷ್ಟದಲ್ಲಿದ್ದಾರೆ, ಅವ್ರು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅಂತವರಿಗೆ ನಾವು ಮಾರ್ಗವನ್ನು ತೋರಿಸಬೇಕು. ಹಾಲೆಲೂಯ. ಹಾಲೆಲೂಯ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಥ್ಯಾಂಕ್ ಯು.